ನಮಸ್ಕಾರ. ನನ್ನ ಹೆಸರು ಸುಮಿತ್ರಾ ಅಂತ. ಮೇಲ್ ಟು ಫೀಮೇಲ್ ಟ್ರಾನ್ಸ್ಜೆಂಡರ್ ನಾನು. ಮೇಲಾಗಿ ಫೀಮೇಲ್ ಆಗಿ ಮಹಿಳೆ ಆಗಿ ನಿಮ್ಮ ಮುಂದೆ ಇವತ್ತು ಕುಂತ್ಕೊಂಡಿದ್ದೀನಿ. ನನ್ನ ಚರಿತ್ರೆ ಹೇಳ್ಕೊಂಡು ಹೋಗಬೇಕು ಅಂದರೆ ಹಲವಾರು ರೀತಿಯಲ್ಲಿದೆ. ಒಂದಲ್ಲ ಎರಡಲ್ಲ, ತುಂಬ ಸಂಕಷ್ಟನ ಫೇಸ್ ಮಾಡಿ ಬಂದಿರೋಂಥದ್ದು. ಅದನ್ನು ನಿಮ್ಮ ಹತ್ರ ಹೇಳ್ಕೊಂಡು ಹೋಗ್ತೀನಿ, ನೀವು ಕೇಳ್ತಾ ಇರಿ. ನಾನು ಹುಟ್ಟುವಾಗ ಒಂದು ಮೇಲಾಗಿ ಹುಟ್ಟಿದ್ದೆ. ಸಾಧಾರಣವಾಗಿ ಎಲ್ಲ ಮನೇಲಿ ತಂದೆ ತಾಯಿಗೆ ಮಕ್ಕಳು ಹೇಗೆ ಹುಡ್ತಾರೆ ಹಾಗೆ ಹುಟ್ಟಿದ್ದೆ. ನಾನು ಬೆಳ್ಕೊಂಡು ಹೋಗೋ ಟೈಮಲ್ಲಿ ಒಂದು 10 ವಯಸ್ಸು ಇರ್ಬೋದು ಸುಮಾರು. ಆ 10 ವಯಸ್ಸಿನಲ್ಲಿ ನನಗೆ ಸ್ವಲ್ಪ ಮಹಿಳೆ ಥರ ಒಂದು ಫೀಲ್ ಅಂದರೆ ನಾನು ಸಂಪೂರ್ಣವಾಗಿ ಮಹಿಳೆ ಅಂತ ಅರ್ಥ ಅಲ್ಲ. ಹಾಗೆ ನಮ್ಮ ಹಾರ್ಮೋನ್ಸ್ ಸ್ವಲ್ಪ ಚೇಂಜ್ ಆಗಿ, ಹಾರ್ಮೋನ್ಸಿಂದ ಚೇಂಜ್ ಆಗಿರೋದಲ್ಲ, ಲೈಟಾಗಿ ನನ್ನ ಭಾವನೆ ಎಲ್ಲ ಬಂದು ಒಂದು ಹಿಂಗ್ಸ್ ರೀತಿಯಲ್ಲಿ ಕೆಲಸ ಮಾಡೋವಂಥದ್ದು. ಸಾಮಾನು ತೊಳೆಯೋದಾಗಿರ್ಬೋದು, ಮನೆ ಕೆಲಸಗಳು ಮಾಡೋವಂಥದ್ದಾಗಿರ್ಬೋದು, ಮತ್ತು ಬಟ್ಟೆ ಬರೆಗಳು ವಾಶ್ ಮಾಡೋವಂಥದ್ದಾಗಿರ್ಬೋದು. ಈ ಥರ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬರ್ತಾಯಿದೆ. ನಾನು ಅಲ್ಲಿವರೆಗೂ ನಮ್ಮ ತಂದೆ ತಾಯಿ ಮನೇಲಿ ಚೆನ್ನಾಗಿದೆ. ಒಂದು 12 ವಯಸ್ಸಲ್ಲಿ ಮನೇಲಿ ಕಣ್ಕಪ್ ಇಟ್ಕೊಳೋದಾಗಿರ್ಬೋದು, ಮತ್ತು ನಮ್ಮ ಅಕ್ಕನ ಬಟ್ಟೆನ ಕಳ್ತನ ಮಾಡಿ ಹಾಕ್ಕೊಳೋ ಅಂಥದ್ದಾಗಿರ್ಬೋದು. ಇದನ್ನೆಲ್ಲ ಹಾಕ್ಕೊಂಡು ನನ್ನ ಮನೇಲಿ ಇರೋ ಟೈಮಲ್ಲಿ ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಬಂಧು ಬಳಗ ಆಗಿರ್ಬೋದು, ಅಕ್ಕಪಕ್ಕ ನೆರೆಹೊರೆಯವರು, ಅದು ಸಹಜ. ಅವರು ನೋಡಿ ನಮ್ಮ ಮಂದಿರಿಗೆ ಹೇಳುವಂಥದ್ದು, ನಿನ್ನ ತಮ್ಮ ಈ ಥರ ಕಾಟಿಕೆ ಇಟ್ಕೊಂಡಿದ್ದಾನೆ, ಬಟ್ಟೆ ಹಾಕ್ಕೊಳ್ತಾ ಇದ್ದಾನೆ, ಮಹಿಳೆ ಥರ ಆಡ್ತಾಯಿದ್ದಾನೆ, ಅವನು ಸಂಘ ಥರ ಆಡ್ತಾಯಿದ್ದಾರೆ, ಈ ಥರ ವರ್ಡ್ಗಳನ್ನೆಲ್ಲ ಯೂಸ್ ಮಾಡ್ತಾಯಿದ್ರು. ಆಗ ನಮ್ಮ ಅಣ್ಣ ನನ್ನನ್ನು ಇಟ್ಕೊಂಡು ಹೊಡೆಯೋರು. ನೀನು ಸಂಘದ ಥರ ಆಡ್ತೀಯಾ, ನಮಗೆ ಮಾನ ಮರ್ಯಾದೆ ತೊಗೊಂಡ್ಬಂದು ಕೊಡ್ತೀಯಾ, ನಮ್ಮ ಫ್ಯಾಮಿಲಿಗಳಿಗೆ ತುಂಬ ಧಕ್ಕೆಗಳನ್ನ ತೊಗೊಂಬಂದು ಕೊಡ್ತೀಯಾ, ಹಾಗೆ ಹೀಗೆ ಅಂತ. ನಾನಿಲ್ಲ, ಇದು ನಾನು ಆಗ ಸುಳ್ಳು ಹೇಳ್ತಾಯಿದ್ದೆ. ಡ್ರಾಮಾ ಮಾಡೋಕ್ಕೋಸ್ಕರ ಹಾಕ್ಕೊತಾ ಇದ್ದೆ. ಯಾವುದನ್ನೋ ಒಂದು ನಟನೆ ಮಾಡೋಕ್ಕೆ ಏನೋ ಒಂದು ಸುಳ್ಳು ಹೇಳ್ಕೊಂಡು ಹೋಗ್ತಾಯಿದ್ದೆ ನಾನು. ಆಗ ನಮ್ಮ ತಾಯಿ ಹೇಳಿದ್ರು, ಇಲ್ಲ ಅವನು ಆ ಥರ ಏನಿಲ್ಲ, ಅಕ್ಕಪಕ್ಕದವ್ರ ಮಾತೆಲ್ಲ ಕೇಳೋಕೆ ಹೋಗಬೇಡ, ನೀನು ಕಣ್ಣಾರ ನೋಡಿದಾಗ ನೀನು ಮಾತಾಡಪ್ಪ, ಅಲ್ಲಿವರೆಗೂ ನೀನೇನು ಮಾತಾಡೋಕೆ ಹೋಗಬೇಡ ಅಂತ ಹೇಳಿದ್ರು. ಆದರೆ ನನ್ನ ತುಂಬ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅಣ್ಣದಿರಂತೂ ನನಗೆ ತುಂಬ ಟಾರ್ಚರ್ ಕೊಡೋರು. ಆದರೆ ನಾನು ಹೇಳ್ಕೊತಾ ಇರಲಿಲ್ಲ. 13 ವಯಸ್ಸಿಗೆ ಒಂದು ನಿರ್ಧಾರ ಮಾಡಿದೆ ನಾನು. ನಾನ್ಯಾಕೆ ಟ್ರಾನ್ಸ್ಜೆಂಡರ್ ಆಗಬಾರ್ದು, ನಾನ್ಯಾಕೆ ಸ್ಯಾರಿ ಉಟ್ಕೊಳ್ಬಾರ್ದು, ನಾನ್ಯಾಕೆ ಹೆಂಗ್ಸಾಗಿ ಸಂಪೂರ್ಣವಾಗಿ ಚೇಂಜ್ ಆಗಬಾರ್ದು, ನನ್ನ ಭಾವನೆ ಹಿಂಗಿದೆಯಲ್ಲ, ನನಗೆ ಈ ಮೇಲು ಅನ್ನೋದು ನನಗೆ ಇಷ್ಟ ಇರಲಿಲ್ಲ. ಆಗ ಅದು ಅಷ್ಟು ಡಿಸಿಷನ್ ತೊಗೊಳೋಕ್ಕಾಗ್ತಿರ್ಲಿಲ್ಲ. ಆಗಬೇಕನ್ನೋದೊಂದು ಕುತೂಹಲ ಇತ್ತು. ಹೋದೆ, ನಮ್ಮ ಕಮ್ಯುನಿಟಿಗಳನ್ನ ಹುಡ್ಕೊಂಡು ಹೋದೆ. ನಮ್ಮ ಕಮ್ಯುನಿಟಿಗಳು ನನ್ನನ್ನು ಸೇರಿಸಿಲ್ಲ. ಆಮೇಲೆ ನನ್ನ ಅಲ್ಲಿ ನಮ್ಮ ಕಮ್ಯುನಿಟಿಗಳಲ್ಲಿ ಒಬ್ಬರು ಫ್ರೆಂಡ್ ಆಗಿದ್ದರು. ಅವ್ರ ಜೊತೆಗೆ ನಾನು ಸಂಪರ್ಕ ಮಾಡಿಕೊಂಡೆ. ಅವ್ರ ಜೊತೆಗೆ ಇದ್ಕೊಂಡು ಅಲ್ಲಿ ಸೀರೆ ಉಟ್ಕೊಳೋದಾಗಿರ್ಬೋದು, ಮತ್ತು ಹೇರ್ನ ಯಾವ ರೀತಿ ಬೆಳೆಸೋದಾಗಿರ್ಬೋದು, ಬಳೆಗಳನ್ನ ಹೇಗೆ ಹಾಕ್ಕೊಳೋದು, ಕಿವಿ ಹೇಗೆ ಚುಚ್ಕೊಂಡ್ರೆ ಯಾವ್ಯಾವ ಥರ ಸ್ಟೈಲಿಸ್ ಮಾಡೋದು, ಕಾಸ್ಟ್ಯೂಮ್ಸ್ ಹೆಂಗೆ ಹಾಕ್ಕೊಳೋದು ಅನ್ನೋದು ಕಲ್ತ್ಕೊಂಡೆ. ನನಗೆ ಸುಮಾರು 13 ವಯಸ್ಸು. ಆಗ ತಮಿಳ್ನಾಡಲ್ಲಿ ಒಂದು ದಿಂಡಕಲ್ ಅಂತ, ಆ ದಿಂಡಕಲ್ಲಲ್ಲಿ ನಾನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳಕ್ಕೆ ಹೋದೆ. ಆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳಕ್ಕೆ ಹೋದಾಗ ಸುಮಾರು 2700 ರೂಪಾಯಿ ಆ ಪ್ಲಾಸ್ಟಿಕ್ ಸರ್ಜರಿಂಗೆ. ಲೀಗಲಾಗಿ ಮಾಡ್ತಾಯಿರಲಿಲ್ಲ, ಅನ್ಲೀಗಲಾಗಿ ಮಾಡ್ತಾಯಿದ್ರು. ಸೊ ಅದನ್ನು ಒಪ್ಕೊಂಡು ಹೋಗಿ ನಾನು ಪ್ಲಾಸ್ಟಿಕ್ ಸರ್ಜರಿಂಗ್ ಮಾಡಿಸ್ಕೊಂಡು ಅಲ್ಲಿಂದ ಬಂದಿದ್ದ ಕೂಡಲೇ ಆಗಿಂದ ನನಗೆ ಸಮಸ್ಯೆ ಸ್ಟಾರ್ಟ್ ಆಯಿತು. ಸಮಸ್ಯೆ ಯಾವ್ಯಾವ ರೀತಿ ಅಂತ ಹೇಳ್ಕೊಂಡು ಹೋಗ್ತೀನಿ, ನೀವು ಕೇಳ್ತಾ ಇರಿ. ಯಾಕಂದರೆ ಇದು ನಮ್ಮ ದುಃಖ, 4 ಜನಕ್ಕೆ ಗೊತ್ತಾಗಬೇಕು, ಪ್ರಪಂಚ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ಕೊಂಡು ಹೋಗ್ತೀನಿ. ಸರ್ಜರಿಂಗ್ ಮಾಡ್ಕೊಂಡು ನಾನು ಮನೆಗೆ ಬಂದ ಮೇಲೆ ನನಗೆ ತುಂಬ ಬ್ಲೀಡಿಂಗ್ ಹೋಗ್ತಾಯಿತ್ತು. ತುಂಬ ಹೇಳೋಷ್ಟು ಆಗ್ತಾಯಿಲ್ಲ. ನನ್ನ ಬಾಡಿಲಿ ಡ್ರಾಪ್ಸ್ ಬ್ಲೀಡಿಂಗ್ ಇದೆ ಇಲ್ಲ ಅಂತ ಗೊತ್ತಿಲ್ಲ, ಅಷ್ಟು ಬ್ಲೀಡಿಂಗ್ ಹೋಗ್ತಾಯಿತ್ತು. ಅವರು ಸ್ಟಿಚಿಂಗ್ ಹಾಕಿರೋದನ್ನು ಅಷ್ಟೇ ಸರಿಗೆ ಹಾಕಿರಲಿಲ್ಲ. ಆಗ ನಮ್ಮ ಅಣ್ಣ ಬಂದು ನನ್ನನ್ನು ಏನು ಮಾಡಿದ್ರಂದರೆ, ಇವನೇನೋ ಮಾಡ್ಕೊಂಡು ಬಂದುಬಿಟ್ಟಿದ್ದಾನೆ, ಇವನೇನು ಸರ್ಜರಿಂಗ್ ಏನೋ ಮಾಡ್ಕೊಂಡು ಬಂದುಬಿಟ್ಟಿದ್ದಾನೆ, ತುಂಬ ಬ್ಲೀಡಿಂಗ್ ಹೋಗ್ತಾಯಿದೆ. ಹಾಗಿದ್ರೂ ನಮ್ಮ ಅಣ್ಣ ನನ್ನ ಆಗ ಸರ್ಜರಿಂಗ್ ಆಗಿದ್ದಾರೆ ಅಂತ ನನ್ನ ಏನಾಗಿದೆ ಅಂತ ಅವ್ರು ಕೇಳೋಷ್ಟು ಕೆಪಾಸಿಟಿ ಇರಲಿಲ್ಲ ಆ ಟೈಮಲ್ಲಿ. ಈಗ ಮಾಡ್ಕೊಂಡು ಬಂದಿದ್ದಾನೆ ಅಂತ ನನ್ನ ಹೊಡೆಯೋಕ್ಕೆ ಬಂದರು, ಮತ್ತು ನನ್ನ ತಲೆ ಮೇಲೆ ಕಲ್ಲೆತ್ತಕ್ಕೆ ಬಂದರು. ನಾನು ಇರಲೇಬಾರ್ದು, ಸಾಯಿಸ್ಬಿಡ್ಬೇಕು, ನಮ್ಮ ವಂಶಕ್ಕೆ ಮಾನ ಮರ್ಯಾದೆಲ್ಲ ಹೊರಟೋಯ್ತು, ನನ್ನ ಫ್ಯಾಮ್ಲಿಗೆ ಧಕ್ಕೆ ತೊಗೊಂಬಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ಯಾ ಅಂತ ನನಗೆ ತುಂಬ ಟಾರ್ಚರ್ ಮಾಡಿದ್ರು, ಹೊಡೆದ್ರು. ಆ ಬ್ಲೀಡಿಂಗಲ್ಲೂ ನನಗೆ ಶಕ್ತಿ ಇರಲಿಲ್ಲ. ಸೊ ಸರ್ಜರಿಂಗ್ ಆಗಿ ನನಗೆ ಸುಮಾರು ಆಗ ಎರಡನೇ ದಿನ ಆಗಿತ್ತು ಅಷ್ಟೇ, ಜಾಸ್ತಿ ದಿನ ಆಗಿರಲಿಲ್ಲ.
ಆ 2 ದಿನದಲ್ಲಿ ಆಗ ಆ ಲಿಂಗನ ಫುಲ್ಲು ತೆಗೆದು ಆ ಸರ್ಜರಿಂಗ್ ಮಾಡಿರೋದ್ರಿಂದ ಎಷ್ಟು ಬ್ಲೀಡಿಂಗ್ ಹೋಗೋದಂದರೆ ಅದು ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಟಾರ್ಚರ್ ಮಾಡೋರು, ಹೊಡೆಯೋರು ನನ್ನನ್ನು. ನಾನೇನು ಮಾಡಿದೆ, ಲಾಸ್ಟಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಾನು ಡೈರೆಕ್ಟ್ ಪೊಲೀಸವ್ರಿಗೆ ಹೋಗಿ ನಾನು ಹೇಳಿದೆ, ಸರ್ ನಾನು ಈ ಥರ ಸರ್ಜರಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ. ನಿನ್ಗೇನು ವಯಸ್ಸಪ್ಪ ಅಂತ ಕೇಳಿದ್ರು. ಸರ್ ನನ್ನ ಅಪ್ಪ ಅಲ್ಲ ಅಮ್ಮ ಸರ್ ಅಂದೆ. ಸರಿ ಅಮ್ಮ ನಿನ್ನ ವಯಸ್ಸು ಎಷ್ಟು ಅಂತ ಕೇಳಿದ್ರು. ಸರ್ ನನ್ನ ವಯಸ್ಸು 13 ತುಂಬಿ 14 ರನ್ನಿಂಗಲ್ಲಿ ಇದೆ ಸರ್ ಅಂತ ಹೇಳಿದೆ. ಈ ಏಜಲ್ಲಿ ಮಾಡ್ಕೊಂಡು ಬಂದಿರೋದೇ ನೀನು ತಪ್ಪು ಕಾನೂನು ಪ್ರಕಾರ, ಆದರೆ ಮಾಡ್ಕೊಂಡು ಬಂದುಬಿಟ್ಟಿದ್ಯಾ, ಸೊ ಇದಕ್ಕೆ ನಾವು ರಕ್ಷಣೆ ಮಾಡಬೇಕಂತ ಪೊಲೀಸರು ನನ್ನ ಜೊತೆಗೆ ಬಂದರು. ಬಂದ ಮೇಲೆ ನಮ್ಮ ಅಣ್ಣವ್ರಿಗೆಲ್ಲ ಬೈದರು, ಇಲ್ಲ ಈ ಥರ ಸರ್ಜರಿಂಗ್ ಮಾಡ್ಕೊಂಡು ಬಂದಿರೋದಾರೆ, ಈ ಥರ ಅವ್ರಿಗೆ ಬ್ಲೀಡಿಂಗ್ ಹೋಗ್ತಾಯಿದೆ, ನೀವು ಈ ಟೈಮಲ್ಲಿ ಅವ್ರನ್ನ ಹೊಡೆಯೋದು ಹರಾಸ್ಮೆಂಟ್ ಮಾಡೋದು ಸರಿಯಲ್ಲ ಅಂತ ಅವ್ರಿಗೆ ಬುದ್ಧಿ ಹೇಳಿದ್ರು. ಅವರು ಪೊಲೀಸವ್ರು ಇದ್ರೂ ಅಷ್ಟೇ, ಪೊಲೀಸವ್ರ ಮುಂದೆ ನನ್ನ ದೊಡ್ಡ ಕಡ್ಡಿಗಳು ಲಟ್ಟಗಳು ಅಂತಾರೆ, ಅದನ್ನು ತೊಗೊಂಡು ಬಂದು ಹೊಡೆಯೋಕ್ಕೆ ಬಂದರು ನಮ್ಮ ಅಣ್ಣ. ಪೊಲೀಸವರು ಹಾಗೆ ಹೇಳಿದ್ರು, ನನ್ನ ಮುಂದೆನೇ ಹೊಡಿತಾ ಇದೆಯಾ ಅಂದರೆ, ಇನ್ನು ನಾನು ಇಲ್ದಿರುವಾಗ ನೀವು ಎಷ್ಟು ಹೊಡೆದಿರಬೇಕು ಅಂತ ಅವ್ರಿಗೂ ಬೈದರು. ಮತ್ತು ನನ್ನ ತಾಯಿನ ಕರೆದ್ರು, ಈ ಥರ ನಿಮ್ಮ ಮಗ, ನೀವು ಹೇಳಿತಾ ಅಮ್ಮ, ನಿಮ್ಮ ಮಕ್ಕಳಲ್ವಾ, ನಿಮ್ಮ ಮಗ ಈ ಥರ ಮಾಡ್ಕೊಂಡು ಬಂದುಬಿಟ್ಟಿದ್ದಾನಲ್ಲ, ಸೊ ನಿಮ್ಮ ಒಪಿನಿಯನ್ ಏನಂತ ಕೇಳಿಗೆ ನಮ್ಮ ತಾಯಿಗೆ ಏನೂ ಮಾತಾಡೋಕ್ಕಾಗಲಿಲ್ಲ. ಇಲ್ಲ ಅವ್ನು ಎಲ್ಲನ ಹೋಗಲಿ, ಹೇಗನ ಇರಲಿ, ಅವ್ನು ಬದುಕೊಳ್ಳಿ, ಸೊ ಇಲ್ಲಂತೂ ಬೇಡ, ಸಾಯಿಸ್ಬಿಡ್ತಾರೆ ಅಂತ ನಮ್ಮ ತಾಯಿ ಒಪಿನಿಯನ್ ಹೇಳಿದ್ರು. ಆಗ ಪೊಲೀಸವ್ರು ನನ್ನ ಸಪ್ರೇಟಾಗಿ ಸೈಡಲ್ಲಿ ಕರ್ಕೊಂಡೋಗಿ ಹೇಳಿದರು, ಈಗ ಕೇಸ್ ಹಾಕೋದು ಈ ಥರ ಎಲ್ಲ ಮಾಡೋದೆಲ್ಲ ಮಾಡಿದ್ರೆ ನಿನಗೂ ಸಮಸ್ಯೆ ಆಗುತ್ತೆ, ಅವ್ರಿಗೂ ಸಮಸ್ಯೆ ಆಗುತ್ತೆ, ನೀನೆಲ್ಲನ ತಪ್ಪಿಸ್ಕೊಂಡೋಗಿ ನಿನ್ನ ಜೀವನ ಕಾಪಾಡ್ಕೊಂಡು ಬಂದರೆ ನೀನು ಇವ್ರ ಹತ್ರ ಎಷ್ಟು ಬೇಕಾದ್ರೂ ಫೇಸ್ ಮಾಡ್ಬೋದು. ಬೀಸದೊಣ್ಣೆಯಿಂದ ತಪ್ಪಿಸ್ಕೊಟ್ರೆ ನಿನಗೆ 100 ವರ್ಷ ಆಯ್ಸಮ್ಮ, ನೀನೆಲ್ಲನ ಹೋಗು, ಚೆನ್ನಾಗಿ ಮಾಡ್ಕೊ, ಟ್ರೀಟ್ಮೆಂಟ್ ಮಾಡ್ಕೊ, ಆಮೇಲೆ ಬಂದು ಇವ್ರ ಮೇಲೆ ಫೈಟ್ ಮಾಡು, ನಮ್ಮ ತಂದೆ ಮನೆ, ನಮ್ಮ ತಾತನ ಮನೆ ಅಂತ ನೀನು ಫೈಟ್ ಮಾಡ್ಬೋದು. ನೀನು ಈಗಲೇ ನನ್ನ ಮುಂದೆನೇ ನಿಮ್ಗೆ ಲಟ್ಟ ತೊಗೊಂಡು ಹೊಡಿತಾ ಇದ್ದಾರೆ, ನೀನು ಹಂಗೂ ನಾನು ನಿನ್ನ ಮನೇಲಿ ಬಿಟ್ಬಿಟ್ಟವ್ರೆ, ನೈಟ್ ಹೊತ್ತು ನಮ್ಮ ಮುಂದೆನೇ ಹಿಂಗೆ ಮಾಡೋರು, ನೀನು ಮನ್ಕೊಂಡಿದ್ರೆ ಕಲ್ಲೆತ್ತಾಕಲ್ಲ ಅಂತ ಏನು ಗ್ಯಾರಂಟಿ, ದಯವಿಟ್ಟು ನನ್ನ ಮಾತು ಅರ್ಥ ಮಾಡ್ಕೊಂಡೋಗಿದ್ರೆ ನೀವು ದಯವಿಟ್ಟು ಹೋಗ್ಬಿಡಮ್ಮ ಅಂತ ಪೊಲೀಸರು ಹೇಳಿದ್ರು. ಆಗ ಕುತ್ಕೊಂಡು ಒಂದು 10 ನಿಮಿಷ ನಾನು ಯೋಚನೆ ಮಾಡಿದೆ, ಹೌದು ಸರ್ಜರಿಂಗ್ ಮಾಡ್ಕೊಂಡಿದ್ದು ತಪ್ಪಿರ್ಬೋದು, ಸರಿ ಇರ್ಬೋದು. ಆಗ ನನಗೆ ಚಿಕ್ಕ ವಯಸ್ಸು, ತಿಳುವಳಿಕೆ ಅಷ್ಟೊಂದು ಇರಲಿಲ್ಲ, ಮಾಡ್ಕೊಳ್ಬೇಕನ್ನೋದು ಒಂದೇ ಮೆಥಡ್ ಮೈಂಡಲ್ಲಿ ಕೂತ್ಕೊಂಡಿತ್ತು. ಆಗ ಡಿಸಿಷನ್ ತೊಗೊಂಡು ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ, ಈ ಥರ ನಾನು ಸರ್ಜರಿಂಗ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಕಣೆ, ನನಗೆ ಈ ಥರ ಆಗಿದೆ ಅಂದ್ಕೊಳ್ಳಿ. ಅವಳೇನು ಮಾಡಲು, ಏನು ಮಾಡಿಲ್ಲ, ಏನು ಇಷ್ಟು ಬ್ಲೀಡಿಂಗ್ ಹೋಗ್ತಾ ಇದೆ, ಬಟ್ಟೆ ಒಂದು 6-7 ಪೆಟಿಕೋಟ್ ಹಾಕ್ಕೊಂಡಿದ್ದೆ, ಅದ್ರ ಮೇಲೆ 1-2 ನೈಟಿ ಹಾಕ್ಕೊಂಡಿದ್ದೆ, ಫುಲ್ಲು ನೆಂದೋಗ್ಬಿಟ್ಟಿತ್ತು, ಫುಲ್ಲು ಬ್ಲೀಡಿಂಗ್ ಹೋಗ್ಬಿಟ್ಟಿತ್ತು. ಅದನ್ನು ನೋಡಿದ ಕೂಡ ಅವಳಿಗೆ ಫಸ್ಟು ಶಾಕ್ ಆಗೋಯ್ತು. ಇಲ್ಲ ಬಾ ನೀನು ಒಳಗಡೆ, ನಾನು ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಫ್ರೆಶ್ ಮಾಡಿ, ಸೊ ನನಗೆ ಟಿಫನ್ ಎಲ್ಲ ಕೊಟ್ಬಿಟ್ಟು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು, ಅವ್ರು ಬರ್ಕೊಟ್ಟಿದ್ರು ಡಾಕ್ಟ್ರು, ಆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಬಿಟ್ಟು ನೀನು ಮನ್ಕೋ, ರೆಸ್ಟ್ ಎತ್ಕೋ, ಏನಿದ್ರು ಆಮೇಲೆ ಮಾತಾಡೋಣ ಅಂತ ನನ್ನ ಮನಗಿಸ್ಬಿಟ್ರು. ನಾನು 1-2 ದಿನ ಆಯಿತು ನಿದ್ದೆ, 3ನೇ ದಿನ ಅವತ್ತು ನಿದ್ದೆ ಇರಲಿಲ್ಲ. ಸೊ ಮನ್ಕೊಂಡು ಎದ್ದ ಮೇಲೆ ಹೇಳಿದೆ ನನ್ನ ಸಮಸ್ಯೆಗಳು, ಹೀಗಾಯಿತು ಅಂತ ನನ್ನ ಮನೇಲಿ ಹೀಗಾಯಿತು, ಅದಕ್ಕೆ ಇಲ್ಲಿಗೆ ಬಂದೆ ನೀನು ಹುಡುಕೊಂಡು. ಸರಿ ನೀನು ಇರೋಷ್ಟು ದಿನ ಇರ್ಬೋದು, ನಾನು ಯಾವತ್ತೂ ನಿನ್ನನ್ನು ಹೋಗು ಅಂತ ಹೇಳೋದಿಲ್ಲ ಅಂತ ಹೇಳಿದ್ರು. ಆ ಟೈಮಲ್ಲಿ ನನಗೆ ರಕ್ಷಣೆ ಮಾಡಿದ್ದು ಯಾರಂದ್ರೆ ನನ್ನ ಫ್ರೆಂಡ್ ಹೆಸರು ಬಂದು ರಾಧಾ ಅಂತ, ಅವ್ರ ಹೆಸರು ರಾಧಾ ಅಂತ. ಅವ್ರನ್ನ ನಾನು ನೆನೆಸ್ಕೊಳ್ಬೇಕು. ಇವತ್ತು ನಾನು ಎಲ್ಲಿ ಕುಂತಿದ್ದೀನಿ ಅಂದರೆ ಅದು ರಾಧಾ ನನ್ನ ಅಷ್ಟು ಹೆಲ್ಪ್ ಮಾಡಿದ್ದಾಳೆ. ಆ ಟೈಮಲ್ಲಿ ಅವಳು ಇಲ್ಲ ಅಂದಿದ್ದರೆ ನನ್ನ ಪರಿಸ್ಥಿತಿ ಏನಾಗಿರೋದು, ಆವತ್ತು ನಾನು ಉಳಿತಾ ಇದ್ನೋ ಇಲ್ಲ ಸಾಯ್ತಾ ಇದ್ನೋ ಮೇನ್ ರೋಡಲ್ಲಿ ಅಂದ್ಕೊಂಡು. ಸರ್ಜರಿಂಗ್ ಆಗಿಬಿಟ್ಟು ಒಂದು ಟ್ರೀಟ್ಮೆಂಟ್ ಇಲ್ಲ, ಒಂದು ಗ್ಲುಕೋಸ್ ಇಲ್ಲ, ಒಂದು ಟ್ಯಾಬ್ಲೆಟ್ ಇಲ್ಲ, ಸರ್ಜರಿಂಗ್ ಆಗಿರೋದು ಅದು ದೊಡ್ಡ ಮಟ್ಟಿಗೆ ಒಂದು ಸರ್ಜರಿಂಗ್. ಅದು ಎಲ್ಲರೂ ಅದನ್ನು ಸಣ್ಣ ಮಟ್ಟಿಗೆ ತಿಳ್ಕೊತಾರೆ, ಅದು ತುಂಬ ಒಂದು ಜೀವ ಹೋಗಿ ಬರುವಂಥ ಪರಿಸ್ಥಿತಿ ಆ ಸರ್ಜರಿಂಗು. ಆದರೆ ಆ ಸರ್ಜರಿಂಗಲ್ಲೂ ಅಷ್ಟೇ ನಮಗೊಂದು ಗ್ಲುಕೋಸ್ ಆಗ್ತಾ ಇರಲಿಲ್ಲ, ಏನೂ ಇಲ್ಲ, ಬೇರೆ ಅನೆಸ್ಥೆಸಿಯಾ ಕೊಟ್ಬಿಟ್ಟು ಸರ್ಜರಿಂಗ್ ಮಾಡಿಬಿಡೋರು ಅಷ್ಟೇ. ಒಂದು ಗ್ಲುಕೋಸ್ ಇಲ್ಲ, ಒಂದು ಆಕ್ಸಿಜನ್ ಇಲ್ಲ, ಏನೂ ಇಲ್ಲ. ಸರ್ಜರಿಂಗ್ ಮಾಡಿಬಿಟ್ಟು ತೊಗೊಂಡ್ಬಂದು ಹಂಗೆ ಬೆಡ್ ಮೇಲೆ ಹಾಕ್ಬಿಡೋರು. ಆ ಅನೆಸ್ಥೆಸಿಯಾ ಹೋಗಿದ ಕೂಡಲೇ ಡಾಕ್ಟ್ರ್ ಏನು ಮಾಡಿಬಿಡೋರು, ಅಲ್ಲಿಗೆಲ್ಲ ಮಾಡ್ತಾಯಿದ್ರಲ್ಲ, ಆ ಅನೆಸ್ಥೆಸಿಯಾ ಹೋಗಿದ ಕೂಡಲೇ ಹೋಗು ಅಂತ ಕಳಿಸ್ಬಿಡೋರು. ಅಂಥ ಕ್ರಿಟಿಕಲ್ ಪೊಸಿಷನಲ್ಲಿ ಇದ್ದಿತ್ತು ಸಮಸ್ಯೆ ಹೇಳ್ತಾ ಇರೋದು. ಆವತ್ತು ರಾಧಾ ಇದ್ಲು, ಅವಳು ನನ್ನನ್ನು ಕಾಪಾಡಿದ್ಲು. ಸೊ ಅವಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ಅಲ್ಲೂ ನಮ್ಮ ಫ್ಯಾಮ್ಲಿ ಹುಡುಕೊಂಡು ಬಂತು, ಎಲ್ಲಿ ಹೋಗಿರಬೇಕು ಅಂದ್ಬಿಟ್ಟು. ಯಾರೋ ಹೇಳ್ಬಿಟ್ಟಿದ್ದಾರೆ ಈ ಥರ, ನಾನು ಅಕ್ಕಪಕ್ಕದವ್ರಿಗೆ ಹೇಳಿದೆ, ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದೆ. ಅದು ಅವ್ರು ಯಾರು ಅಂತ ಗುರ್ತಿಸ್ಕೊಂಡು ಅಲ್ಲೂ ಬಂದ್ಬಿಟ್ಟು ಇವ್ರನ್ನ ಏನಕ್ಕೆ ಸೇರಿಸ್ಕೊಂಡಿದ್ಯಾ, ಅವ್ನು ಸಾಯ್ಲಿ ಅಂದ್ಬಿಟ್ಟು ನಮ್ಮಣ್ಣ ಅವರೆಲ್ಲ ನನಗೆ ಅಷ್ಟು ಅಲ್ಲೂ ಬಂದು ಟಾರ್ಚರ್ ಮಾಡಿದ್ರು. ಅವಳೇನು ಮಾಡಿದ್ರು, ನನ್ನ ಮನೇಲಿದ್ದರೆ ನಿನಗೆ ಕಷ್ಟ ಕೊಡ್ತಾರೆ, ಅವ್ರಿಗೆ ಯಾರಿಗೂ ಗೊತ್ತಿಲ್ದಿರಾನೆ ನಿನಗೊಂದು ಮನೆ ಎತ್ತಿರ್ತೀನಿ ಚೆನ್ನಾಗಾಗೋವರೆಗೂ ಅಂದ್ಬಿಟ್ಟು ಅವ್ರ ಮನೆ ಹಿಂದ್ಗಡೆನೇ ಪಕ್ಕದ ರೋಡಲ್ಲಿ ಒಂದು ಸ್ಮಾಲ್ ಮನೆ, ಒಂದು 2 ತಿಂಗಳಿಗೆ ನಾನು ರೆಸ್ಟ್ ತೊಗೊಳೋದಕ್ಕೆ ಬಾಡಿಗೆ ಎತ್ಬಿಟ್ಟು ಅಲ್ಲಿ ನನ್ನನ್ನು ಮುಚ್ಚಿಟ್ಲು. ಅದು ಯಾರಿಗೂ ನಮ್ಮ ಫ್ಯಾಮ್ಲಿಯವ್ರಿಗೆ ಗೊತ್ತಿಲ್ಲ. ನಮ್ಮ ಫ್ಯಾಮ್ಲಿಯವರು ತುಂಬ ಟೈಮ್ ಬಂದಿದ್ದಾರೆ, ನಮ್ಮ ಅಣ್ಣದಿರು ನನ್ನನ್ನು ಸಾಯಿಸಬೇಕು ಅಂತ. ಅಲ್ಲಿ ಅವ್ರ ಮನೆಯಲ್ಲಿ ಬಂದು ಹುಡ್ಕಾಡಿದ್ದಾರೆ, ಅಕ್ಕಪಕ್ಕದವ್ರಿಗೆಲ್ಲ ಕೇಳಿದ್ದಾರೆ,
ಅವರು ಯಾರೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ, ಮನೆಯೆಲ್ಲ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಯಾರಿಗೂ ಗೊತ್ತಿಲ್ದಿರ ನನಗೆ 3 ಟೈಮ್ ಊಟ, ಟ್ಯಾಬ್ಲೆಟು ಪ್ರತಿಯೊಂದೂ ಆ ಮನೆಗೆ ನಂಗೆ ಸಪ್ಲೈ ಮಾಡ್ತಾಯಿದ್ಲು ರಾಧಾ ಅನ್ನೋಳು. ಅಲ್ಲಿಂದ ನಾನು ಸ್ವಲ್ಪ ಚೆನ್ನಾಗಿ ಆಗಿಬಿಟ್ಟು ಮನೆಗೆ ಬಂದೆ. ಸೊ ಆಗೂ ಅಷ್ಟೇ ನನ್ನ ಮನೆಗೆ ನಮ್ಮ ಅಣ್ಣ ಆಗಿರ್ಬೋದು, ಯಾರೇ ಆಗಿರ್ಬೋದು ಸೇರಿಸಲಿಲ್ಲ. ನನ್ನನ್ನು ಹೋಗು ಮನೆ ಬಿಟ್ಟು ಹೊರಗಡೆ, ಇದು ನಮ್ಮಪ್ಪನ ಮನೆ, ನಮ್ಮ ತಾತನ ಮನೆ, ನಿನ್ನಂಥ ಸಂಘಗಳಿಗೆಲ್ಲ ಇಲ್ಲಿ ಮನೆಗಳಿಗೆ ಜಾಗ ಕೊಡೋದಿಲ್ಲ, ನೀನು ಯಾರೂ ಗೊತ್ತಿಲ್ಲ, ನಮ್ಮ ಜೊತೆಗೆ ಹುಟ್ಟಿಲ್ಲ ಅಂತ ತುಂಬ ಕೆಟ್ಟ ಪದಗಳಿಂದ ನನ್ನನ್ನು ಬೈದ ಮೇಲೆ ಅದನ್ನು ಅನುಸರಿಸ್ಕೊಂಡು ನಾನು ಇಲ್ಲಿಂದ ಸ್ಟ್ರೈಟು ಒಂದು ಜಾಗ ಹುಡುಕೊಂಡು ನಾನು ಹಲಸೂರಲ್ಲಿ ಹೋದೆ. ಹಲಸೂರಲ್ಲಿ ಹೋದ್ಮೇಲೆ ಅಲ್ಲಿ ನಮ್ಮ ಕಮ್ಯುನಿಟಿಗಳಿದ್ರು, ಆ ಕಮ್ಯುನಿಟಿಗಳ ಹತ್ರ ನಾನು ಹೇಳ್ಕೊಂಡೆ, ನನಗೆ ಮನೆ ಇಲ್ಲ, ಇರೋಕ್ಕೆ ಸ್ಥಳ ಇಲ್ಲ, ನಾನು ಹೇಗೆ ಬದುಕೋದು ಅಂತ ಗೊತ್ತಿಲ್ಲ, ಆಸೆ ಪಟ್ಟು ಮಾಡ್ಕೊಂಡ್ಬಿಟ್ಟೆ, ಈಗ ನಮ್ಮ ತಂದೆ ತಾಯಿ ಮನೆಯಲ್ಲಿ ಸೇರಿಸ್ತಾ ಇಲ್ಲ ಅಂತ ಅವ್ರ ಹತ್ರ ಹೇಳ್ಕೊಂಡಿದ್ದಕ್ಕೆ ಅವ್ರು ಹೇಳಿದ್ರು, ನೋಡು ನೀನು ಗಂಡು ಹುಡುಗ ಆಗಿ ಬಂದಿರ, ನಾನು ಸೇರಿಸ್ತಾ ಇರಲಿಲ್ಲ, ನೀನು ಪ್ಲಾಸ್ಟಿಕ್ ಸರ್ಜರಿಂಗ್ ಮಾಡಿಸ್ಕೊಂಡು ಒಂದು ಅದರ್ಸ್ ಆಗಿ ಬಂದಿದ್ಯಾ, ಒಂದು ಮಂಗಳಮುಖಿ ಆಗಿ ಬಂದಿದ್ಯಾ, ಅದರಿಂದ ನೀನು ಸೇರಿಸ್ಕೊತೀವಿ, ನೀನು ಇರೋಷ್ಟು ದಿನ ಇರ್ಬೋದು ಅಂತ ಹೇಳಿದ್ರು. ನಾನು ಅಲ್ಲಿದ್ದೆ. ಅಲ್ಲಿರೋವಾಗೂ ಅಷ್ಟೇ, ಅದಾದಮೇಲೆ ನಾನು ಹೊರಗಡೆ ಹೋಗೋದು ಸ್ಟಾರ್ಟ್ ಮಾಡಿದೆ, ಸ್ಯಾರಿ ಉಟ್ಕೊಂಡು ಸ್ಟೈಲಿಶಾಗಿ ಮೇಕಪ್ ಮಾಡಿಕೊಂಡು ಹೊರಗಡೆ ಹೋದಾಗ ಪಬ್ಲಿಕ್ಕೇ ನಮ್ಮನ್ನು ಕಲ್ಲಲ್ಲಿ ಹೊಡಿಯೋವಂಥದ್ದು, ಟಮಾಟಗಳಲ್ಲಿ ಹೊಡಿಯೋವಂಥದ್ದು, ಮತ್ತು ನಮ್ಮನ್ನು ಏಕವಚನದಲ್ಲಿ ಮಾತಾಡೋವಂಥದ್ದು, ಫ್ಯಾರ್ ಆ್ಯಂಡ್ ಲವ್ಲಿ ಅನ್ನೋದು, ನಾಲ್ಕಣಿ ಅನ್ನೋದು, ಚಕ್ಕ ಅನ್ನೋದು, ಈ ಥರ ಎಲ್ಲ ಹೇಳ್ತಾಯಿದ್ರು. ಬಟ್ ನನಗೆ ಅವ್ರು ಏನೇ ಹೇಳಿದ್ರು ಅದನ್ನು ನನ್ನ ಕಿವಿಗೆ ಬೀಳ್ತಾ ಇರಲಿಲ್ಲ. ಸೊ ನಾನು ಮಹಿಳೆ ಆಗಬೇಕಾಗಿತ್ತು, ಒಂದು ಹೆಣ್ಣಿನ ಭಾವನೆ ಹೊಂದ್ಕೊಬೇಕಾಗಿತ್ತು ಅನ್ನೋದು ಒಂದೇ ನನ್ನ ಮೈಂಡಲ್ಲಿದ್ದಿತ್ತು. ಅದಾದ ಮೇಲೆ ನಾನು ದುಡಿಯೋದು ಹೇಗೆ ಅಂತಂದು ಕಲ್ತ್ಕೊಂಡೆ. ಹೋದೆ, ಸೆಕ್ಸ್ ವರ್ಕರ್ ಮಾಡಿದೆ. ಸೆಕ್ಸ್ ವರ್ಕರ್ಗೆ ನಿಂತ್ಕೊಂಡೆ ಫಸ್ಟ್ ಟೈಮು. ಸೆಕ್ಸ್ ವರ್ಕರ್ ಮಾಡಿದೆ. ಸೆಕ್ಸ್ ವರ್ಕರ್ ದುಡ್ಡನ್ನ ಸ್ವಲ್ಪ ಜೋಪಾನ ಮಾಡಿ ಇಟ್ಟೆ. ಅದರಿಂದ ನಮ್ಮ ಮನೆ ಬಂದು ಹಂಚು ಮನೆ. ನಮ್ಮ ತಾಯಿಗೆ 8 ಜನ ಮಕ್ಕಳು. ಸೆಕ್ಸ್ ವರ್ಕರ್ ಮಾಡೋದು, ಡೇ ಟೈಮು ಬೆಗ್ಗಿಂಗ್ ಮಾಡೋಕ್ಕೆ ಹೋಗೋದು, ಈ ಎರಡೂ ಮಾಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ನನಗೆ ತಿಳುವಳಿಕೆ ಬರ್ತಾ ಸ್ವಲ್ಪ ದುಡ್ಡು ಸೇರಿಸಿಟ್ಕೊಂಡಿದ್ದೆ, ನಾನು ಸೆಕ್ಸ್ ವರ್ಕರ್ ಮಾಡಿದ ದುಡ್ಡು. ಅದರಲ್ಲಿ ನಮ್ಮ ತಾಯಿಗೆ ಫೋನ್ ಮಾಡಿದೆ. ಆಗ ರಿಲಯನ್ಸ್ ಫೋನ್ ಬಂದಿತ್ತು ಹೊಸದು. ನನ್ನ ತಾಯಿಗೆ ಫೋನ್ ಮಾಡಿಬಿಟ್ಟು, ಅಮ್ಮ ನಾನು ಸ್ವಲ್ಪ ದುಡ್ಡು ಇಟ್ಟಿದ್ದೀನಿ, ನೀವು ಹಂಚು ಮನೇಲಿದ್ದೀರಲ್ಲ, ಸ್ವಲ್ಪ ದುಡ್ಡು ಕೊಡ್ತೀನಿ, ನೀವು ಮನೆ ಕಟ್ಕೊಳ್ಳಿ, ಜಾಗ ಚಿಕ್ಕ ಮನೆಯಲ್ಲಿ ಪಕ್ಕದಲ್ಲಿ ಎಲ್ಲರೂ ದೊಡ್ಡವರೆಲ್ಲ ಅಂದ್ಕೊಂಡು ಮುಜುಗರ ಆಗೋದಿಲ್ವಾ ಅಂತ ನಮ್ಮ ತಾಯಿನ ಕರೆದ್ಬಿಟ್ಟು ನಾನು ಬ್ಯಾಂಕಲ್ಲಿ ಸ್ವಲ್ಪ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಸ್ವಲ್ಪ ಅಮೌಂಟ್ ಇಟ್ಟಿದ್ದೆ, ಸೆಕ್ಸ್ ವರ್ಕರ್ ಮಾಡಿದ ದುಡ್ಡನ್ನ. ಅದನ್ನು ಎತ್ಕೊಂಡು ನಮ್ಮ ತಾಯಿ ಕೈಲಿ ಕೊಟ್ಟೆ. ನಾನು ದುಡ್ಡು ಕೊಟ್ಟಿದ್ದ ಕೂಡಲೇ ನಮ್ಮ ತಾಯಿ ಏನು ಮಾಡಿದ್ರು, ಅವ್ರು ಏನು ಅನ್ಕೊತಾರಪ್ಪ ನಿಮ್ಮ ಅಣ್ಣ ತಮ್ಮದಿರು, ಇದೇನು ದುಡ್ಡು, ನಮ್ಮ ತಾಯಿಗೆಲ್ಲ ಕೇಳಿದ್ರು. ಇಲ್ಲಮ್ಮ, ನಾನು ನ್ಯಾಯ ರೀತಿಯಲ್ಲಿ ಸಂಪಾದನೆ ಮಾಡಿದ್ದು, ನಾನು ಯಾರ ಹತ್ರನೂ ಕಳ್ತನ ಮಾಡಿದ್ದಲ್ಲ, ನಾನು ನನ್ನ ವಿಷಯದಲ್ಲಿ ನ್ಯಾಯದಾಗ ಸಂಪಾದನೆ ಮಾಡಿರೋ ದುಡ್ಡಿದ್ದು, ತೊಗೊಂಡೋಗು ಅಂತ ನಮ್ಮ ತಾಯಿಯಲ್ಲಿ ಕೊಟ್ಟೆ. ಸರಿಯಪ್ಪ ಅಂತ ತೊಗೊಂಡೋಗ್ಬಿಟ್ಟು ಮನೆ ಕಟ್ಟೋದು, ಅವ್ರನ್ನ ಒಪಿನಿಯನ್ನು, ನಮ್ಮ ಅಣ್ಣ ತಮ್ಮದಿರೋ ಒಪಿನಿಯನ್ ಕೇಳೋದಕ್ಕೆ ಸುಮಾರು 1 ತಿಂಗಳಾಯಿತು. ಅವರು ಒಪಿನಿಯನ್ ಕೊಟ್ಟರು. ನಮ್ಮ ತಾಯಿ ಕೇಳಿದ್ರಂತೆ ಆ ದುಡ್ಡು ಎಲ್ಲಿದು ಅಂತ. ಆಮೇಲೆ ನಮ್ಮ ತಾಯಿ ಹೇಳಿದ್ರಂತೆ, ನೀನು ಯಾರು ಬೇಡ ಅಂತ ನೀವು ಮನೆಯಿಂದ ಓಡಿಸಿದ್ರು, ಇವತ್ತು ಅವ್ರನ್ನೇ ದುಡ್ಡು ಕಟ್ಟಿ ಕಳಿಸಿದ್ದಾನೆ, ಮನೆ ಕಟ್ಕೊಂಡು ನೀವೆಲ್ಲ ಬದುಕ್ರಿ ಅಂದ್ಬಿಟ್ಟು. ಆವಾಗ ಹೌದಾ, ಅವ್ರಿಗೇನಾಯ್ತೋ ಗೊತ್ತಿಲ್ಲ, ಅಲ್ಲಿ ಏನು ಜಗಳ ಆಯಿತೋ ಗೊತ್ತಿಲ್ಲ, ಅದು ನಮ್ಮ ತಾಯಿಗೆ ಮಾತ್ರ ಗೊತ್ತು. ನಮ್ಮ ತಾಯಿ ಅವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ಆ ಮನೇನ ಹೊಡೆದಾಕ್ಬಿಟ್ಟು ಕಟ್ಟಿದ ಮೇಲೆ ನಮ್ಮ ತಾಯಿ ಅವ್ರ ಹತ್ರ ಫೈಟ್ ಮಾಡಿ ಹೇಳಿದೆ, ಇವಾಗಾದ್ರೆ ಅವ್ನು ಬರ್ಬೋದಾ ಅಂತ. ಇಲ್ಲ, ಅವ್ನು ಬಂದರೆ ನಾನಿರೋದಿಲ್ಲ ಅಂತನೂ ಅವಾಗೂ ಅವರು ಅದನ್ನೇ ಮಾತು ಹೇಳಿದ್ರು. ನಮ್ಮ ತಾಯಿ ಹೇಳಿದ್ರು, ಒಂದು ದಿನ ನೀವೆಲ್ಲನ ಹೋಗ್ಬಿಡ್ರಿ, ಅವನು ಒಂದು ದಿನ ಬಂದು ಮನೆ ಹೇಗೆ ಕಟ್ಟಿದ್ದೀವಿ ಅಂತ ನೋಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ನನ್ನನ್ನು ಕರೆಸಿದ ಮೇಲೆ ಆ ಟೈಮಲ್ಲಿ ನನ್ನ ತಂಗಿದು ಮದುವೆ ಬೇರೆ ಇಟ್ಕೊಂಡಿದ್ರು. ನಾಳೆ ಗುರುಪ್ರೇಷ ಆಗಿ 1 ವಾರಕ್ಕೆ ನನ್ನ ತಂಗಿ ಮದುವೆ ಇಟ್ಕೊಂಡಿದ್ರು. ನಮ್ಮ ತಂಗಿ ಬಂದು ಲವ್ ಮಾಡಿ ಅರೇಂಜ್ ಆಗಿದ್ದಿತ್ತು. ಅದರಲ್ಲಿ ನಮ್ಮ ಮನೆ ಫ್ಯಾಮ್ಲಿ ಎಲ್ಲ ಬಂದು ಒಪ್ಕೊಂಡಿರಲಿಲ್ಲ. ಇಲ್ಲ, ಅವನು ಹುಡುಗನಿಗೆ ನಮ್ಮ ತಂಗಿನ ಕೊಡಲ್ಲ ಅಂತ ಹೇಳಿದರು. ಅದಾದಮೇಲೆ ನಾನು ಹೋದೆ. ನಮ್ಮ ತಾಯಿ ಅವತ್ತು ಮನೆಗೆ ಹೋಗಿದ್ದ ಕೂಡಲೇ, ನೋಡಪ್ಪ ಹೆಂಗಿದೆ, ನಾಳೆ ಗುರುಪ್ರವೇಶ ಇದೆ, ಅದಕ್ಕೂ ನೀನೇ ದುಡ್ಡು ಕೊಟ್ಟಿದ್ದೀಯಾ, ಗುರುಪ್ರವೇಶಕ್ಕೂ ಸ್ವಲ್ಪ ದುಡ್ಡು ಕೊಟ್ಟೆ, ಈ ಥರ ನಿನ್ನ ತಂಗಿದು 1 ವಾರದಲ್ಲಿ ಮದುವೆ ಇಟ್ಕೊಂಡಿದ್ದಾರೆ, ಯಾರೂ ನಿಂತ್ಕೊಂಡು ಮಾಡ್ತಾಯಿಲ್ಲ, ಮಾತುಕತೆ ಮಾಡಿಬಿಟ್ರು, ಆಮೇಲೆ ಅವ್ನು ಬೇಡ ಅಂತ ಫೈಟ್ ಮಾಡ್ತವ್ರೆ, ನನ್ನ ಹೋಗಿದ್ರೆ ನೀನು ಎತ್ತಿರೋ ತಾಯಿ ತಾನೆ, ನೀನು ಹೋಗಿ ಮದುವೆ ಮಾಡ್ಕೋ, ನಾವು ಯಾರೂ ಬರೋದಿಲ್ಲ ಅಂತ ಹೇಳಿದ್ರು. ಸರಿಯಮ್ಮ, ಅದಕ್ಕೆ ಯಾಕಮ್ಮ ಭಯ ಪಡ್ತೀಯ, ನಾನಿದ್ದೀನಿ ಅಂತ ನಮ್ಮ ತಾಯಿಗೆ ಧೈರ್ಯ ಕೊಟ್ಟ ಮೇಲೆ
ಗುರುಪ್ರವೇಶ ದಿನ ಅವ್ರು ಏನನ್ನ ಮಾಡಲಮ್ಮ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ, ಭಯಪಡಬೇಡ, ನಾನು ಗುರುಪ್ರವೇಶ ಮಾಡಿಬಿಟ್ಟು ಅವಳಿಗೆ ಮದುವೆ ಮಾಡಿಬಿಟ್ಟು ನಾನು ಹೋಗ್ತೀನಿ ಅಂತ ನಾನು ಅಲ್ಲೇ ಅವತ್ತು ಉಳ್ಕೊಂಡೆ. ಗುರುಪ್ರವೇಶ ಮಾಡಿ 1 ವಾರದಲ್ಲಿ ಪತ್ರಿಕೆ ಹೊಡೆದು ಅಣ್ಣಮ್ಮ ದೇವಸ್ಥಾನ ಕರ್ಕೊಂಡೋಗಿ ನನ್ನ ತಂಗಿಗೆ ಒಡವೆ ನಂದೇ ಯಾರ್ದು ₹1 ನಾನು ಈಸ್ಕೊಂಡಿಲ್ಲ. ನಮ್ಮ ಅಣ್ಣ ತಮ್ಮದಿರ್ದು ನಮ್ಮ ತಾಯಿನೂ ₹1 ಹಾಕಿರಲಿಲ್ಲ. ಯಾಕಂದರೆ ನಮ್ಮ ತಾಯಿ ಬತ್ತಿ ವಸ್ತು 8 ಮಕ್ಕಳಿಗೆ ಊಟ ಹಾಕ್ತಾಯಿದ್ರು. ನಮ್ಮ ತಂದೆ ಕೂಲಿ ಕೆಲಸ ಮಾಡಿ ಊಟ ಹಾಕ್ತಾಯಿದ್ರು. ನಮ್ಮ ತಂದೆ 96 ತೀರ್ಕೊಂಡ್ಬಿಟ್ರು. ನಮ್ಮ ತಂದೆ ಬೇರೆ ಇರಲಿಲ್ಲ. ನಮ್ಮ ತಾಯಿಯ 8 ಮಕ್ಕಳನ್ನು ಸಾಕೋದು ಒಂದು ತಾಯಿಗೆ ಏನು ಸಮಸ್ಯೆ ಅನ್ನೋದು ನನಗೂ ಗೊತ್ತಿದೆ. ಯಾಕಂದ್ರೆ ಅದನ್ನು ಇನ್ನೂ ನಿಭಾಯಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರಿಗೂ ಸಮಸ್ಯೆಗಳನ್ನ ತಿಳ್ಕೊಂಡು ನಾನು ಅವ್ರಿಗೆ ನಾನಿದ್ದೀನಿ ಅಂತ ನಮ್ಮ ತಾಯಿಗೆ ನಾನು ಧೈರ್ಯ ಕೊಟ್ಟ ಮೇಲೆ ಆ ಗುರುಪ್ರವೇಶ ಮಾಡದೆ ನಿಂತ್ಕೊಂಡು ಹಾಗೂ ನಮ್ಮ ಅಣ್ಣ ತಮ್ಮಂದಿರು ನನ್ನನ್ನು ಈ ರೂಮಿಗೆ ಬಂದರೆ ಅವ್ರು ಆ ಕಡೆ ರೂಮ್ಗೆ ಹೋಗೋರು, ನಾನು ಆ ರೂಮ್ಗೆ ಹೋದ್ರೆ ಅವ್ರು ಈ ಕಡೆ ರೂಮಿಗೆ ಬರೋರು. ಯಾವಾಗ ಹೋಗ್ತಾನೆ ಅವನು, ಯಾವಾಗ ಹೋಗ್ತಾನೆ ಇದನ್ನೇ ಹೇಳ್ಕೊಂಡು ಬರ್ತಾಯಿದ್ರು ಅಂತ ಟಾರ್ಚರ್ ಕೊಡ್ತಾನೆ ಇದ್ರು. ಸೊ ನನಗೆ ಟಾರ್ಚರ್ ಮುಖ್ಯ ಅಲ್ಲ. ಸೊ ನಾನು ಈಗ ಆಗಿದ್ದೀನಲ್ಲ, ಯಾರಿಗನೋ ಒಬ್ರಿಗೆ ಉಪಯೋಗ ಆಗ್ತಾಯಿದ್ದೀನಿ ಅನ್ನೋದು ಮೈಂಡಲ್ಲಿ ಇತ್ತು, ಮನ್ಸಿಗೆ ತೊಗೊಂಡಿದೆ. ಸೊ ಅದಾದರೆ ಸಾಕು, ಯಾರು ಏನನ್ನ ಅಂದ್ಕೊಂಡೋಗ್ಲಿ, ನಮ್ಮ ಅಣ್ಣಂದಿರು ಯಾವಾಗೂ ಇದೇನೆ ಅಂದ್ಕೊಂಡು ಮನ್ಸಿಗೆ ತಿಳ್ಕೊಂಡು ಸುಮ್ಮನೆ ಆದೆ. ಗುರುಪ್ರವೇಶ ಮಾಡಿ 1 ವಾರಕ್ಕೆ ಪತ್ರಿಕೆ ಹೊಡೆದು ಅಣ್ಣಮ್ಮ ದೇವಸ್ಥಾನಕ್ಕೆ ನನ್ನ ತಂಗಿಗೆ ಒಡವೆಲ್ಲ ಹಾಕಿ ಮದುವೆ ಮಾಡಿದೆ. ಚೌಟ್ರಿ ಮಾಡಿ ಅಲ್ಲಿ ಕುಂಡಿಸಿ ಅವ್ರನ್ನ ಗ್ರ್ಯಾಂಡಾಗಿ ಮದುವೆ ಮಾಡಿ ಅವಳನ್ನ ಕಳಿಸ್ಕೊಟ್ಟೆ. ಆ ಮದುವೆ ಟೈಮಲ್ಲೂ ನಮ್ಮ ಅಣ್ಣ ತಮ್ಮ ನಮ್ಮ ಅಕ್ಕ ಯಾರೂ ಬರಲಿಲ್ಲ. ಲಾಸ್ಟಿಗೆ ನಮ್ಮ ತಾಯಿಯೇ ಬರೋಕ್ಕಾಗಲಿಲ್ಲ. ಆ ಥರ ಒಂದು ಟಾರ್ಚರ್ ಕೊಟ್ಟರು ನಮ್ಮ ಅಣ್ಣ ತಮ್ಮದಿರು. ನಾನು ಒಬ್ಬಳೇ ನಿಂತ್ಕೊಂಡೆ. ಆಮೇಲೆ ಇನ್ನೊಂದು 3ನೇ ಅಣ್ಣ ಇದ್ದಾರೆ, ಅವರು ಮಾತ್ರ ನನಗೆ ಸಪೋರ್ಟ್ ಮಾಡಿದ್ರು. ನೀನು ಮಾಡ್ತಾಯಿದ್ದೀಯಾ, ಹೆಣ್ಣು ಮಕ್ಳಿಗೆ ಮದುವೆ ಮಾಡ್ತಾಯಿರೋದು ಒಳ್ಳೆ ಕೆಲಸ, ಅವ್ರ ಜೀವನನ ರೂಪಿಸ್ಕೊಡ್ತಾ ಇದೆಯಾ ಅಂತ ಅವರೊಬ್ಬರು ನನಗೆ ಜೊತೆಯಲ್ಲಿದ್ದರು. ಅವ್ರನ್ನ ಇಟ್ಕೊಂಡು ನಾವಿಬ್ಬರೇ ನಿಂತ್ಕೊಂಡು ನನ್ನ ತಂಗಿ ಮದುವೆಗೆ, ನಮ್ಮ ಫ್ಯಾಮಿಲಿಯವ್ರು ಯಾರೂ ಬರಲಿಲ್ಲ, ನಾವಿಬ್ಬರೇ ನಿಂತ್ಕೊಂಡು ನನ್ನ ತಂಗಿ ಮದುವೆ ಮಾಡಿದೆ. ಸೊ ಆದ ನಂತರ ನಾನು ಹೋಗಿಬಿಟ್ಟೆ. ಮದುವೆ ಮಾಡಿಬಿಟ್ಟು ಏನೇನು ಮಾಡಬೇಕು ಒಂದು 2-3 ದಿನ, 1 ವಾರದ ನಂತರ ಹೊರಟೋದೆ. ಆಮೇಲೆ ತಿರ್ಗಿ ಅದೇ ಸೆಕ್ಸ್ ವರ್ಕರು, ಅದೇ ಬೆಗ್ಗಿಂಗು, ಇನ್ನೂ ಸ್ವಲ್ಪ ದುಡ್ಡುಗಳನ್ನ ಸೇರಿಸಿಟ್ಕೊಂಡೆ. ಸೊ ಆ ಬೆಗ್ಗಿಂಗ್ ಮಾಡೋವಾಗೂ ಅಷ್ಟೇ ಗೂಂಡಾಗಳ ಟಾರ್ಚರ್ಗಳಿರೋದು. ಪೊಲೀಸವರು ಎಲ್ಲರೂ ಕೆಟ್ಟವರು ಅಂತ ಹೇಳೋಕ್ಕಾಗೋದಿಲ್ಲ, ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಪೊಲೀಸವ್ರದ್ದು ಕೆಲವ್ರದ್ದು ನಮಗೆ ಟಾರ್ಚರ್ ಆಗಿರೋದು. ಸೆಕ್ಸ್ ವರ್ಕರ್ಗೆ ಬಂದು ನಿಂತ್ಕೊಳೋದು ತಪ್ಪು, ಚರ್ಚ್ಗಳಿದೆ, ದೇವಸ್ಥಾನಗಳಿದೆ, ಮಿಲ್ಟ್ರಿ ಕ್ಯಾಂಪ್ಗಳಿದೆ, ಇಷ್ಟು ಮೀಟ್ರ್ ದೂರ ಇರಬೇಕು ನೀವು, ಇಲ್ಲ ನಿಮ್ಮನ್ನ ಹೊಡಿತೀವಿ, ಲಾಠಿ ಕಟ್ತೀವಿ, ಕೇಸ್ ಹಾಕಿ ಕಳ್ತೀವಿ. ಎಷ್ಟೋ ಸಲ ನಮಗೆ ಬಿಟ್ಟಿ ಕೇಸ್ ಹಾಕಿ ಕಳಿಸಿದ್ದಾರೆ. ಸೊ ಫೈನ್ ಕಟ್ಬಿಟ್ಟು ಬಂದಿದ್ದೀವಿ. ಅದಾದಮೇಲೆ ಸಂಪಾದನೆ ಮಾಡಿ ಇಟ್ಕೊಂಡೆ. ಆಗ ಸ್ವಲ್ಪ ಮನೆಯಲ್ಲಿ ಹತ್ರ ಆಗ್ತಾಯಿದೆ. ಯಾಕಂದರೆ ಆವಾಗ ನನ್ನ ಬಲ ಸ್ವಲ್ಪ ಗಟ್ಟಿ ಆಯಿತು ಅಂತ, ಸ್ವಲ್ಪ ದುಡ್ಡು ಕಾಸು ಸಂಪಾದನೆ ಮಾಡ್ತಾನೆ, ಸೊ ನಮ್ಗೆ ಸಪೋರ್ಟ್ ಮಾಡ್ತಾನೆ ಅಂತ. ಆಗ ನಮ್ಮ ಅಣ್ಣಂದಿರು ಎಲ್ಲ ಒಬ್ಬೊಬ್ಬರೇ ಮಾಂಸ ಹಾಕಿದ್ರೆ 10 ನಾಯಿಗಳು ಹೇಗೆ ಕಿತ್ಕೊಂಡು ತಿನ್ನುತ್ತೋ ಆ ಥರ ನನ್ನ ದುಡ್ಡು ನೋಡಿ ಆಸೆ ಪಟ್ಕೊಂಡು ಅವಾಗ ಒಪ್ಕೊಂಡ್ರು. ಅಲ್ಲಿವರೆಗೂ ಒಪ್ಕೊಳ್ಳಲಿಲ್ಲ. ಹಂಗೆ ಅದು ಒಪ್ಕೊಂಡಂದರೆ ಕಾಟಾಚಾರಕ್ಕೆ, ಅರ್ಧ ಒಪ್ಕೊಂಡಂಗೆ ಅರ್ಧ ಒಪ್ಕೊಂಡಿರಂಗೆ. ದುಡ್ಡನ್ನ ತೊಗೊಂಡೋಗಿ ಅವ್ರಿಗೆ ಒಳ್ಳೆಯದು ಕೆಟ್ಟದ್ದು. ಮತ್ತು ನಮ್ಮ ಅಣ್ಣನಿಗೂ ಅಷ್ಟೇ ನನ್ನ ದುಡ್ಡಲ್ಲೇ ಮದುವೆ ಮಾಡಿದೆ. ಅವ್ರದ್ದು ₹1 ಇಲ್ಲ. ಮತ್ತು ಅದಾದಮೇಲೆ ನಮ್ಮ ಅಕ್ತಿಯರಿಗೆ ಅವ್ರಿಗೆ ಸಪೋರ್ಟ್ ಮಾಡಿದೆ. ಎಷ್ಟು ನನ್ನ ಕೈ ಶಕ್ತಿ ಎಷ್ಟಿದೆ, ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಷ್ಟು ಶಕ್ತಿ ಇದೆ ಅಷ್ಟೂ ಅವ್ರಿಗೆ ನಾನು ಮಾಡಿದ್ದೀನಿ. ಅದಾದಮೇಲೆ ಒಂದು ಸಲ ನನಗೆ ತುಂಬ ನೋವಾದಂಥ ಘಟನೆ ನಡೆದಿರೋದು ಯಾವಾಗಂತ ಹೇಳಿದರೆ, ನನ್ನ ಅಕ್ಕನ ಮಗಳಿದ್ದು, ದೊಡ್ಡಮ್ಮನ ಮಗಳು ನಮ್ಮ ಅಕ್ಕ ಅವ್ರ ಮಗಳು ಒಬ್ಳಿದ್ಲು. ಅವಳು ಆಗ್ತಾನೆ ಮೆಚ್ಚೋಡಿಗೆ ಬಂದು ಒಂದು 2 ವಾರ ಆಗಿದೆ. ಚಿಕ್ಕ ಹುಡುಗಿ. ಆ ಹುಡುಗಿಗೆ ನಮ್ಮ ಏರಿಯಾ ಹುಡುಗ ಒಬ್ಬ ಬಂದು ಸ್ಕೂಲ್ಗೆ ಹೋಗಿ ಬರೋ ಟೈಮಲ್ಲಿ, ಈಗ ಹಲವಾರು ಟೈಮಲ್ಲಿ ನೀವು ನೋಡಿರ್ತೀರ, ಚಿಕ್ಕ ಮಕ್ಕಳಿಗೆ ರೇಪ್ ಕೇಸ್ಗಳು ನಡೀತಾ ಇದೆ. ಆ ಥರ ಅವನು ಅವತ್ತು ಅಲ್ಲಿ ಕುಡಿದ್ಬಿಟ್ಟು ಆ ಮಗುಗೆ ಸ್ಕೂಲ್ಗೆ ಹೋಗಿ ಬರ್ತಾಯಿದೆ. ಆ ಮಗುಗೆ ಹಿಡಿದು ಎಳೆದಿದ್ದಾನೆ, ನನಗೆ ಮುತ್ತು ಕೊಡು ಅಂತ. ಆಮೇಲೆ ಬೇರೆ ಥರ ಬಿಹೇವ್ ಮಾಡಿದ್ದಾನೆ. ಅದು ಒಂದು ಘಟನೆ ನಮ್ಮ ಮನೆ ಹತ್ರ ನಡೀತು. ಆಗ ನಾನು ಹಲ್ಸೂರಲ್ಲಿದ್ದೆ. ಹಲ್ಸೂರಿಂದ ನಮ್ಮ ತಾಯಿ ಎಲ್ಲ ಹೋಗಿ ಬೈದಿದ್ದಾರೆ, ಇದೆಲ್ಲ ಈ ಥರ ಮಾಡೋದೆಲ್ಲ ಸರಿಯಲ್ಲ, ಮಕ್ಕಳಿಗೆ ಮೆಚೂರ್ಡ್ ಬಂದಿರೋ ಮಕ್ಕಳಿಗೆ ನೀನು ಡ್ರಿಂಕ್ಸ್ ಮಾಡಿದ್ರೆ ನಿಮ್ಮ ಮನೆಗೆ ಮಾಡ್ಕೊಂಡು ನಿಮ್ಮದೇ ಕುತ್ಕೊಳ್ಬೇಕಾಗಿತ್ತು ಅಂತ ನಮ್ಮ ತಾಯಿ ಕೇಳಿದ್ದಾರೆ. ನಮ್ಮ ತಾಯಿಗೆ ಅವನು ಆಗ ಡ್ರಿಂಕ್ಸ್ ಮಾಡಿದ್ದಾನೆ, ಅವನು ಏಕವಚನದಲ್ಲಿ ಮಾಡಿದ್ದಾನೆ. ನಮ್ಮ ತಾಯಿ ಏನೂ ಮಾತೆಲ್ಲ ಬಂದುಬಿಟ್ಟಿದ್ದಾರೆ. ಸೊ ನನ್ನ ತಂಗಿ ಕಡೆಯಿಂದ ನನಗೆ ಇನ್ಫಾರ್ಮೇಷನ್ ಸಿಕ್ತು ಹಿಂಗೆ ಆಯಿತು ಅಂತ. ಸೊ ನಾನು ಬಂದಾಗ ಯಾಕಪ್ಪ ಹಿಂಗೆ ಮಾಡಿದೆ, ಏನಕ್ಕೆ ಚಿಕ್ಕ ಮಕ್ಕಳ ಮೇಲೆಲ್ಲ ಈ ಥರ ಹಿಂಗೆಲ್ಲ ಮಾಡೋದೆಲ್ಲ ತಪ್ಪಲ್ವಾ ಅಂತ ಕೇಳಿದೆ. ನಾನು ಕುಡಿದ್ಬಿಟ್ಟಿದ್ದೆ, ನನಗೆ ಗೊತ್ತಿಲ್ಲ ನಾನು ಮಾಡಿಬಿಟ್ಟೆ ಅಂದರೆ. ಅದಕ್ಕೆ ನಾನು ಕೇಳಿದೆ, ಕುಡಿದ್ಬಿಟ್ರೆ ಏನಾರು ಮಾಡಿದ್ರೆ ಗೊತ್ತಾಗೋದಿಲ್ವಾ,
ಮಕ್ಕಳು ಯಾರು, ತಾಯಿ ಯಾರು, ಅಕ್ಕ ಯಾರು, ತಂಗಿ ಯಾರು ಅಂತ ಗೊತ್ತಾಗೋದಿಲ್ವಾ? ಕುಡಿದ್ಬಿಟ್ರೆ ಯಾವ ಮಕ್ಕಳು ಬೇಕಾದ್ರೂ ಹಿಂಗೆ ಮಾಡ್ಬೋದಾ? ಸ್ಕೂಲ್ಗೆ ಹೋಗೋ ಮಗುಗೆ, ಸ್ಕೂಲ್ಗೆ ಹೋಗಿ ಬರೋ ಮಗುಗೆ ನೀವು ಈ ಥರ ಮಾಡಿದ್ದು ತಪ್ಪಲ್ವಾ? ನಿಂಗೆ ತಪ್ಪು ಅನಿಸ್ತಾ ಇಲ್ವಾ ಅಂತ ಕೇಳಿದೆ. ನನಗೆ ಅನಿಸ್ತಾ ಇಲ್ಲ ಅಂದರು. ಸರಿ ನಿನ್ಗೆ ಅನಿಸಲ್ಲ ಅಂದರೆ ಅನಿಸೋ ಥರ ನಾನು ಮಾಡ್ತೀನಿ ಇರು ಅಂದ್ಬಿಟ್ಟು ನಾನೇನು ಮಾಡಿದೆ, ರೈಟ್ಸ್ ಏನಿದೆಯೋ ಪ್ರಪಂಚದಲ್ಲಿ ಲೀಗಲಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಅಕ್ಕನ ಮಗಳಿಗೆ ಈ ಥರ ಡ್ರಿಂಕ್ಸ್ ಮಾಡಿ ಈ ಥರ ಎಳ್ದಾಡಿದ್ದಾನೆ, ಈ ಥರ ಎಲ್ಲ ಇದು ಮಾಡಿದ್ದಾನೆ ಅಂತ ನಾನು ಹೇಳಿದೆ ಪೊಲೀಸವ್ರಿಗೆ. ಅವ್ರೊಂದು ಕಂಪ್ಲೇಂಟ್ ಕೊಡಮ್ಮ ಅಂತ ಹೇಳಿದ್ರು. ಮತ್ತು ಆ ಮಗುನ ಕರ್ಕೊಂಡು ಬಂದರು. ಆ ಮಗು ಎಲ್ಲ ಹೇಳ್ತು, ನಾನು ಸ್ಕೂಲ್ಗೆ ಹೋಗಿ ಬರೋ ಟೈಮಿಗೆ ಇದೆಲ್ಲ ಈ ಥರ ಎಲ್ಲ ಮಾಡಿದ್ರು ಅಂತ. ಸೊ ಪೊಲೀಸರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡ್ರು. ಆ್ಯಕ್ಷನ್ ತೊಗೊಂಡು ಅದ್ರ ಬಗ್ಗೆ ಅವನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದಾಗ ಇಡೀ ಏರಿಯಾ ಜನ, ಒಂದು 600-700 ಜನ ಹುಡುಗರು ಇರ್ಬೋದು, ಇಡೀ 600-700 ಜನ ಕಂಪ್ಲೇಂಟ್ ಕೊಟ್ಟು ಅವನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡಿ ಈ ಥರ ಮಾಡಿರೋದು ಹರಾಸ್ಮೆಂಟು ತಪ್ಪು, ಮಕ್ಕಳ ಮೇಲೆ ಈ ಥರ ರೇಪ್ ಕೇಸು ಅಟೆಂಪ್ಟ್ ಮಾಡಬಾರ್ದು ಅಂತ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದರು. ಆಗ ಇಡೀ ಏರಿಯಾದವರು ಎಲ್ಲರೂ ಹುಡುಗರೆಲ್ಲ ಏನು ಮಾತಾಡ್ಕೊಂಡ್ಬಿಟ್ಟಿದ್ರು, ಒಂದು ಕೋಜ ನನ್ನ ಮಗ ಬಂದು ಇಷ್ಟು ಮಾಡಿಬಿಟ್ನಲ್ಲ, ಅವನು ಈ ಏರಿಯಾದಲ್ಲಿ ಇರಬಾರ್ದು, ಈ ಏರಿಯಾದಿಂದ ಬಹಿಷ್ಕಾರ ಮಾಡಬೇಕು ಅಂದ್ಬಿಟ್ಟು ಒಂದು 700-800 ಜನ ನಮ್ಮ ಮನೆ ಹತ್ರ ನನ್ನ ಹೊಡೆಯೋಕ್ಕೆ ಬಂದಿದ್ದರು. ಆ ಏರಿಯಾ ಪೂರ್ತಿ ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಹುಡುಗರಿದ್ರು ಅಷ್ಟು ಜನ, ಅದರಲ್ಲಿ ಕೆಲವು ಹುಡುಗರು ಬರಲಿಲ್ಲ, ಒಂದು 600-700 ಜನ ಹುಡುಗರು ಇದ್ದರು. ಸೊ ನಾನು ಅವಾಗೂ ಭಯಪಟ್ಟಿಲ್ಲ, ನಾನು ಫೇಸ್ ಮಾಡಿದೆ. ತಪ್ಪು ನಮ್ಮ ಮೇಲೆ ಇಲ್ವಲ್ಲ ಅಂತ ನನಗೂ ನಿಂತ್ಕೊಂಡು ಫೇಸ್ ಮಾಡಿದೆ. ನನ್ನ ಹೊಡೆಯೋಕ್ಕೆ ಬಂದರು, ಎಲ್ಲ ಮಾಡೋಕ್ಕೆ ಬಂದರು. ನಾನೇನು ಮಾಡಿದೆ, ಆ ಟೈಮಲ್ಲಿ ಬಚಾವ್ ಮಾಡ್ಕೊಳೋಕ್ಕಾಗಲಿಲ್ಲ. ಆ ಟೈಮ್ಗೆ ಭಯನೂ ಆಗೋಯಿತು. ಅಷ್ಟು ಜನ ಇಟ್ಕೊಂಡು ನೋಡಿದ್ರೆ ಏನಾಗ್ಬಿಡುತ್ತೆ, ಎತ್ತಾಗ್ಬಿಡುತ್ತೆ ಅಂತ. ನಾನು ಏನು ಮಾಡಿದೆ, ಸೀಮೆಣ್ಣೆ ತೊಗೊಂಡು ಉಯ್ಕೊಂಡು ಅವ್ರನ್ನ ಒಂದು ಹಾಫ್ ಆನ್ ಅವರು ಫೇಸ್ ಮಾಡಿದೆ. ಏನೆಲ್ಲ ಡ್ರಿಂಕ್ಸ್ ಮಾಡಿಬಿಟ್ಟಿದ್ದಾರೆ, ಫುಲ್ಲು ಏರಿಯಾ ಹುಡುಗರು ಏನು ಬಾರ್ಗಳಿಗೆ ಹೋಗಿ ಪಾರ್ಟಿ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ, ಏನೋ ಅಲ್ಲೇ ಎಲ್ಲ ಚರ್ಚೆ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಇವತ್ತು ಹೆಂಗನ ಮಾಡಿ ಆ ಕೋಜ ನನ್ನ ಮಗನಿಗೆ ಹೊಡಿಬೇಕು, ಹೊಡಿಬೇಕು, ಏನೇನೋ ಪದಗಳನ್ನ ಮಾತಾಡ್ತಾಯಿದ್ರು. ಆವಾಗೂ ಅಷ್ಟೇ ಸೀಮೆಣ್ಣೆ ಉಯ್ಕೊಂಡಿದ್ರು. ಆವಾಗ ತಕ್ಷಣ ಸಡನ್ ಅಂತ ನನಗೆ ಬರಲಿಲ್ಲ, ಪೊಲೀಸರು ಕಾಲ್ ಮಾಡ್ಬೇಕು, ನಂಬರ್ ಇಲ್ಲ ಅಂತ. ಸಡನ್ ಅಂತ ಒಂದು ಯಾರೋ ಒಬ್ಬರು ನಂಬರ್ ತೊಗೊಂಬಂದು ಕೊಟ್ಟರು. ಸಡನ್ ಅಂತ ಫೋನ್ ತೊಗೊಂಡು ಫೋನ್ ಮಾಡಿದೆ. ಫೋನ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಪೊಲೀಸವರು ಆ ಕಡೆ ಈ ಕಡೆ ಅಷ್ಟು ಜನ ಒಂದು ಮನೆ ಮೇಲೆ ಹೋಗಿ ದಬ್ಬಾಳಿಕೆ ಮಾಡೋದು ಸರಿಯಲ್ಲ ಅಂದ್ಬಿಟ್ಟು ಫುಲ್ಲು ಬಂದು ಪೊಲೀಸವ್ರು ಕವರ್ ಮಾಡಿದ್ರು. ಹುಡುಗರು ಚಲ್ಲಾಂಪಿಲ್ಲಿಯಾಗಿ ಓಡೋದ್ರು. ಅದೊಂದು ಘಟನೆ ನನಗೆ ಹರಾಸ್ಮೆಂಟು. ಅಂದರೆ ಒಂದು 600-700 ಜನ ಬಂದಿರೋರು ಒಬ್ಬರಿಬ್ಬರ ಕೈಯಲ್ಲಿ ಒದೆ ತಿನ್ನೋದಕ್ಕೆ ಆಗೋದಿಲ್ಲ ಮನುಷ್ಯರು. 600-700 ಜನ. ಆ ಜನಗಳಿಗೆ ಕುಡ್ದಿರೋ ಮಬ್ಬಿನಲ್ಲಿ ಬಂದುಬಿಟ್ರು. ಅವರು ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಬೇಕಾಗಿತ್ತು, ನಮ್ಮ ಮನೆಗೂ ಹೆಣ್ಮಕ್ಳಿದೆ, ನಮಗೂ ಈ ಥರ ಹರಾಸ್ಮೆಂಟ್ ನಮ್ಮ ಮಕ್ಳಿಗೆ ಏನಾರ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತಂತ ಒಂದು ನಿಮಿಷ ಅವ್ರು ತಿಳ್ಕೊಳ್ಳಿಲ್ಲ. ಸೊ ಅವರು ಡ್ರಿಂಕ್ಸ್ ಮಬ್ಬಿನಲ್ಲಿ ಅಷ್ಟು ಜನನೂ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ರು, ಪಾರ್ಟಿ ಕೊಟ್ಟಿದ್ರು, ಯಾರು ದುಡ್ಡು ಖರ್ಚು ಮಾಡಿದ್ರು ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ಆ ಪೊಲೀಸವ್ರು ಬಂದಾಗ ಎಲ್ಲ ಚಲ್ಲಾಂಪಿಲಿಯಾಗಿ ಓಡೋದ್ರು. ಮತ್ತು ಕರೆದ್ರು, ಕೆಲವು ಹುಡುಗರು ಸಿಗಾಕೊಂಡ್ರು. ಪೊಲೀಸವ್ರು ಕರೆದ್ರು, ನೋಡಮ್ಮ ಈ ಹುಡುಗರ ನಿಮ್ಮ ಮನೆಗೆ ಬಂದಿತ್ತು, ನಿಮ್ಮನ್ನು ಇದು ಮಾಡಿತ್ತು ಅಂತ ಕೇಳಿದ್ರು. ನನಗೆ ಅವ್ರು ಮಾಡಿರೋ ತಪ್ಪು ನಾನು ಮಾಡೋಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು, ಸರ್ ನಾನು ಒಂದೇ ಮಾತಂದೆ, ಅಲ್ಲಿ ಲೈನಿಗೆ ನಿಲ್ಲಿಸಿದ್ರು ಹುಡುಗರನ್ನ, ನೋಡಮ್ಮ ಇವ್ರು ಯಾರನ್ನ ಬಂದಿದ್ರ ನಿಮ್ಮ ಮೇಲೆ, ನಿಮ್ಮ ಮನೇನ ಈ ಥರ ಮಾಡೋದಕ್ಕೆ ಅಂತ ಹೇಳಿದ್ರು. ನಾನು ಒಂದೇ ಮಾತಂದೆ, ಸರ್ ಅವರಾದರೂ ಬುದ್ಧಿ ಇಲ್ದಿರ ಕೆಲಸ ಮಾಡಿಬಿಟ್ರು. ನನಗೆ ಬುದ್ಧಿ ಇದ್ದು ನಾನು ಇವರೇ ಅಂತ ತೋರಿಸ್ಕೊಟ್ಬಿಟ್ರೆ ನನಗೂ ಅವ್ರಿಗೆ ವ್ಯತ್ಯಾಸ ಇರೋದಿಲ್ಲ ಸರ್. ಇವ್ರು ಯಾರೂ ಬಂದಿಲ್ಲ ಸರ್, ಬಂದಿದ್ದೇ ಬೇರೆಯವರು ಅಂತ ಒಂದು ಸುಳ್ಳು ಹೇಳ್ಬಿಟ್ಟು ನಾನು ಸೀದಾ ಅಲ್ಲಿಂದ ಬಂದುಬಿಟ್ಟೆ. ಯಾಕಮ್ಮ ತೋರಿಸಮ್ಮ ಅಂತ ಹೇಳಿದ್ರು. ಸರ್ ಅವರು ನನಗೆ ಬೆಳ್ಳು ತೋರಿಸ್ಕೊಂಡು ಕೈ ಎತ್ಕೊಂಡು ಹೊಡೆಯೋಕ್ಕೆ ಬಂದರು. ನಾನು ಅವ್ರಿಗೆ ಬೆಳ್ಳು ಒಂದು ನಿಮಿಷ ತೋರಿಸ್ಬಿಟ್ರೆ ಅವ್ರಿಗೂ ನನಗೆ ವ್ಯತ್ಯಾಸ ಇರೋದಿಲ್ಲ ಸರ್. ಅವರು ತಿಳ್ಕೊಳ್ಬೇಕಾಗಿರೋದಷ್ಟೇ, ಯಾರಿಗೆ ಏನಾಗಿದೆ ಸಮಸ್ಯೆ, ಅವ್ರ ಸಮಸ್ಯೆಗೋಸ್ಕರನೇ ಹೋಗಿರೋದು ಅಂತ ಆ ಜನಗಳು ತಿಳ್ಕೊಳ್ಬೇಕಾಗಿತ್ತು. ಅದು ಅವತ್ತು ನಾನು ಫೇಸ್ ಮಾಡಿದೆ. ಅದಾದ ಮೇಲೆ ಆ ಏರಿಯಾದಲ್ಲಿ ಕೆಲವು ಲೀಡರ್ಸ್ಗಳಿದ್ದಾರೆ, ಕೆಲವು ವ್ಯಕ್ತಿಗಳಿದ್ದಾರೆ. ಅವರೆಲ್ಲ ಬಂದು ನಾನು ಇಲ್ಲಿ ಇರಬಾರ್ದು, ಬಹಿಷ್ಕಾರ ಮಾಡಬೇಕು, ಏರಿಯಾದಲ್ಲಿ ಅವ್ರನ್ನ ಬದುಕೋಕ್ಕೆ ಕೊಡಬಾರ್ದು, ಅವ್ರಿಗೆ ಬೇರೆ ಬೇರೆ ಥರ ಟಾರ್ಚರ್ ಕೊಡಬೇಕಂತ ಆವಾಗ ಒಂದು ಕೆಲವು ದಿನ ಟಾರ್ಚರ್ ಸ್ಟಾರ್ಟ್ ಆಯಿತು. ಆ ಟಾರ್ಚರ್ಗಳನ್ನ ಫೇಸ್ ಮಾಡಿದೆ. ಕೆಲವು ಲೀಡರ್ಸ್ಗಳು ಯಾರಿಗೂ ಗೊತ್ತಿಲ್ದಿರೋ ಅವ್ರಿಗೆ ಏನೇನೋ ಡೊನೇಷನ್ ದೇವ್ರಿಗೆ ಆಗಿರ್ಬೋದು, ಬೇರೆ ಬೇರೆದೇ ಆಗಿರ್ಬೋದು, ಅದು ಡೊನೇಷನ್ ಬೇಕಂದರೆ ಆಗ ಅಮ್ಮ ಈ ಥರ ದೇವಸ್ಥಾನಕ್ಕೆ ಹಿಂಗಾಗಿದೆ, ಅಮ್ಮ ನಿಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತಾ ಮಾಡಿರಿ ಅಂತಾರೆ ಅಷ್ಟೇ. ಅದಾದಮೇಲೆ ಬ್ಯಾಕ್ಗ್ರೌಂಡಲ್ಲಿ ಇವ್ರನ್ನ ಮಟ್ಟ ಮಾಡಬೇಕು, ಇವ್ರು ಇರಬಾರ್ದು ಏರಿಯಾದಲ್ಲಿ, ಇಲ್ಲಿ ಬಹಿಷ್ಕಾರ ಮಾಡಬೇಕು. ನಾನು ಡೈರೆಕ್ಟಾಗಿ ಕೇಳಿದೆ, ನನಗೂ ಗೊತ್ತು ಸಂವಿಧಾನದ ಬಗ್ಗೆ ಏನು ಅನ್ನೋದು ಗೊತ್ತು, ನಾನು ತಿಳ್ಕೊಂಡಿದ್ದೀನಿ. ಅದು ನಾನು ಸೋಷಿಯಲ್ ಕೆಲಸ ಮಾಡಿದ್ರಿಂದ ಅದ್ರ ಬಗ್ಗೆ ತಿಳ್ಕೊಂಡಿರೋದ್ರಿಂದ ನಾನು ಕೇಳಿದೆ, ಬಹಿಷ್ಕಾರ ಮಾಡೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಈ ದೇಶದಿಂದ. ಬಹಿಷ್ಕಾರ ಮಾಡೋದಕ್ಕೆ ನೀವ್ಯಾರು?
ನೀವ್ಯಾರೋ ನನ್ನ ಬಹಿಷ್ಕಾರ ಮಾಡೋದಕ್ಕೆ ಅಂತ ನಾನು ಕೇಳಿದ್ದೀನಿ. ತುಂಬ ವಿಷಯಗಳು ಚರ್ಚೆಗಳು ನಡೆದಿದೆ. ಅದೆಲ್ಲ ಆಗಾಗ ಘಟನೆಗಳು ನಡೀತಾ ಇದೆ, ಈಗಲೂ ನಡೀತಾ ಇದೆ. ಸಣ್ಣ ಪುಟ್ಟ ಜಗಳ ಆದರೆ ಆ ಏರಿಯಾದಲ್ಲಿ ಗಂಡಸರೆಲ್ಲ ಒಂದಾಗ್ಬಿಡ್ತಾರೆ, ಹೆಂಗಸ್ರೆಲ್ಲ ಒಂದಾಗ್ಬಿಡ್ತಾರೆ. ನಾವಿರೋದಲ್ಲಿ 3 ಮಂಗಳಮುಖಿಗಿದ್ರು, ಅದರ್ಸ್ಗಳು ನಾವಿರೋದು 3 ಮೇಲ್ ಟು ಫೀಮೇಲ್ ನಾವು ಇರೋದು ಮಹಿಳೆಗಳು 3 ಜನನೇ. ನಾವು ಏನನ್ನ ಫೇಸ್ ಮಾಡೋಕ್ಕೋದ್ರೆ ಅವರು ಮಹಿಳೆಗಳೇ ಒಂದು ಗುಂಪು ಕಟ್ಕೊಂಡು ಇವ್ರದ್ದು ಈ ಥರ ಆಗೋಯ್ತು, ಆ ಥರ ಆಗೋಯ್ತು ಅಂತ ಹೇಳ್ಕೊಂಡು ಅವ್ರವ್ರ ಕುಸ್ಕುಸ ಅಂತ ಇರುತ್ತಲ್ಲ ಕಿವಿ ಮಾತು, ಆ ಥರ ಕಿವಿ ಮಾತು ಅವ್ರ ಕಡೆ ಒಂದು ಕಡೆ ಟಾರ್ಚರ್ ಆಗುತ್ತೆ. ಗಂಡಸರುಗಳೆಲ್ಲ ಒಂದಾಗ್ಬಿಡ್ತಾರೆ. ಅವರೆಲ್ಲ ಏನು ಮಾಡಿಬಿಡ್ತಾರೆ, ಇವ್ರನ್ನ ಬೆಳೆಯೋಕ್ಕೆ ಕೊಡಬಾರ್ದು, ಇವ್ರನ್ನ ಮಟ್ಟ ಹಾಕಬೇಕು, ಇವ್ರಿರೋದು 3 ಜನ, ಇವ್ರಿಗೆ ಮೆಜಾರಿಟಿ ಇಲ್ಲ, ನಾವು ಏನು ಹೇಳಿದ್ರು ಕೇಳ್ತಾರೆ, ಪೊಲೀಸವರಾಗಿರ್ಬೋದು ಎಲ್ಲ ಆಗಿರ್ಬೋದು, ಯಾಕಂದರೆ ಆ ಏರಿಯಾ ಲೀಡರ್ಗಳು ನಾವು ಅಂತ ನಮ್ಮನ್ನು ಇನ್ನೂ ಕುಕ್ಕಿಸ್ತಾ ಇದ್ದಾರೆ. ಆಲ್ರೆಡಿ ಈಗ ಒಂದು ವಾರ ಆಯಿತು, ನನ್ನ ತಮ್ಮನ ಒಬ್ಬ ಯಾರೋ ಹಿಡ್ಕೊಂಡು ಹೊಡೆದ್ಬಿಟ್ಟಿದ್ದ, ನಿಂತಿರೋನ್ನ ಕೆಲಸ ಮಾಡ್ಕೊಂಡು ಬರೋವಾಗ ಹಿಡ್ಕೊಂಡು ಹೊಡೆದ್ಬಿಟ್ಟಿದ್ರು. ಸೊ ನಾನು ಯಾರ ಹತ್ರ ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅವ್ರ ಬಗ್ಗೆ ಗೊತ್ತು. 6 ಕೊಟ್ಟರೆ ಅತ್ತೆ ಕೊಟ್ಟರೆ 3 ಕೊಟ್ಟರೆ ಸೊಸೆ ಕಡೆ ಅಂತ ಅವ್ರ ಬಗ್ಗೆ ಗೊತ್ತಿರೋದ್ರಿಂದ ಅವ್ರ ಹತ್ರ ನಾನು ಹೋಗೋದೇ ಇಲ್ಲ. ಸ್ಟ್ರೈಟ್ ಪೊಲೀಸ್ ಸ್ಟೇಷನ್ ಮೆಟ್ಲೆತ್ತದೆ. ಸರ್ ನನ್ನ ತಮ್ಮ ಕೆಲ್ಸಕ್ಕೆ ಹೋಗಿ ಬರ್ತಾಯಿದ್ದ, ಬೇರೆಯವ್ರದ್ದು ಜಗಳ ಆಗಿದೆ, ಇವ್ನು ನಿಂತಿರೋದ್ರಿಂದ ಇವನು ಅವ್ರ ಕಡೆ ಹುಡುಗರು ಅಂತ ಹಿಡ್ಕೊಂಡು ಹೊಡೆದಿದ್ದಾರೆ. ವೈಲೆನ್ಸ್ ಮಾಡೋಕ್ಕೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿರೋದು ಸರ್ ಅಂತ ನಾನು ಪೊಲೀಸ್ ಸ್ಟೇಷನಲ್ಲಿ ಕೇಳಿದೆ. ಅಮ್ಮ ನಿನ್ನ ಮಾತು ವ್ಯಾಲ್ಯೂ ಇದೆ, ಕುತ್ಕೋ, ನಾನು ಆ್ಯಕ್ಷನ್ ತೊಗೊಳ್ತೀನಿ ಅಂತ ಹೇಳಿದರು. ಆ್ಯಕ್ಷನ್ ತೊಗೊಂಡ್ರು, ಅವ್ರನ್ನೂ ಕರೆಸಿದ್ರು. ನೀವು ಹೆಂಗ್ರಿ ವೈಲೆನ್ಸ್ ಮಾಡಿದ್ರೆ ನಿಂತಿರೋ ಹುಡುಗರು? ಇಲ್ಲ ಸರ್ ಇವನೇ ವೈಲೆನ್ಸ್ ಮಾಡಿದ್ರು ಅಂತ ಹೇಳಿದ್ರು. ನಾನು ಹೇಳಿದೆ ಇಲ್ಲ ಸರ್, ಅಲ್ಲಿ ಫುಟೇಜ್ಗಳಿದೆ, ಅಲ್ಲಿ ಜಗಳ ಆಗಿರೋ ಘಟನೆಗಳೇ 4 ಕಡೆಯೂ ಫುಟೇಜ್ಗಳಿದೆ, 4 ಬಿಲ್ಡಿಂಗಲ್ಲೂ 2 ಕ್ಯಾಮ್ರಾ ಅಂದ್ರೂ 16 ಕ್ಯಾಮ್ರಾ ಏನೋ ಇದೆ, 8 ಕ್ಯಾಮ್ರಾ ಏನೋ ಇದೆ ಸರ್. ಅಲ್ಲಿ ನಿಂತಿರೋದು ಏನು ವೈಲೆನ್ಸ್ ಆಗಿದೆ, ಯಾರ್ದು ಜಗಳ ಆಗಿದೆ ಅನ್ನೋದು ಆ ಫುಟೇಜ್ನ ತರಿಸಿ ನೋಡಿಬಿಟ್ಟು ಆಮೇಲೆ ಯಾರ್ದು ತಪ್ಪಿದೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ಕೊಳ್ಳೆ ಆ ಫುಟೇಜ್ ನೋಡಿಲ್ಲೋ ಗೊತ್ತಿಲ್ಲ. ಆಮೇಲೆ ಅವರೇ ಒಪ್ಕೊಂಡ್ರು, ಸರ್ ನಿಂತಿರೋ ನಾವೇ ಹೊಡೆದವು ಸರ್ ಅಂದರು. ಅವರು ಕಡೆ ಹುಡುಗರು ಅಂತಲೇ ಹೊಡೆದ್ರು ಅಂದರು. ಅವಾಗೂ ಅಷ್ಟೇ ಕೆಲವು ಏರಿಯಾವ್ರು ಬಂದು ಯಾವ ಥರ ಮೆಥಡ್ ಯೂಸ್ ಮಾಡಿದ್ರು ಅಂದರೆ, ಮುಳ್ಳಿಂದನೇ ಎತ್ತಬೇಕು ಅಂತಾರಲ್ಲ, ಹಾಗೆ ನನ್ನ ಹತ್ರಕ್ಕೆ ಬಂದು ಅಮ್ಮ ಆಗಮ್ಮ ಹೀಗಮ್ಮ ಮಾಡಿದ ತಪ್ಪಮ್ಮ ಹಂಗಮ್ಮ ಹಿಂಗಮ್ಮ ಅಂತಾರೆ. ಸ್ಟೇಷನ್ ಹೊರಗಡೆ ಹೋಗ್ಬಿಟ್ಟು ಅವ್ರ ಕಡೆ ಏನು ಮಾಡ್ತಾರೆ, ಸುಮ್ಮನೆ ಅವ್ನ ಕೈಗೆ ಏನು ಮಾಡೋಕ್ಕಾಗೋದಿಲ್ಲ, ಅವ್ರು ಪೊಲೀಸವರು ಸಪೋರ್ಟ್ ಮಾಡೋದಿಲ್ಲ, ನಾವು ಸಪೋರ್ಟ್ ಮಾಡ್ತೀವಿ. ಆದರೆ ಪೊಲೀಸವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ನಾನು ಯಾವುದೇ ಒಂದು ಘಟನೆ ನಡೆದ್ರೂ ಜನಗಳನ್ನ ನಂಬಿ ಹೋಗೋದಿಲ್ಲ. ಜನಗಳು ಕೆಲವರು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಎಲ್ಲರೂ ಕೆಟ್ಟವ್ರು ಅಂತ ಹೇಳಕ್ತಾ ಇಲ್ಲ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ಕೆಟ್ಟ ವ್ಯಕ್ತಿಗಳೇ ಬಂದು ದುಡ್ಡುಗೋಸ್ಕರ 2 ಕಡೆನೂ ಒಂದು ಗಲಾಟೆ ಆದರೆ ನಿಭಾಯಿಸೋ ಥರ 2 ಕಡೆನೂ ದುಡ್ಡು ಕಿತ್ಕೊಂಡು ತಿನ್ನೋಣ, ಏನಾರ ನಮಗೆ ಸಿಗುತ್ತಾ ಅನ್ನೋದು ಕೆಲವ್ರಿಗಿರುತ್ತೆ. ಅದಕ್ಕೆ ನಾನು ಯಾರೂ ನಂಬೋದಿಲ್ಲ. ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಪೊಲೀಸ್ ಸ್ಟೇಷನಲ್ಲಿ ಸಜೆಷನ್ ತೊಗೊತೀನಿ, ಲೀಗಲಾಗಿ ಏನಿದೆಯೋ ಅದನ್ನೇ ಸ್ಪಂದಿಸ್ತೀನಿ. ನಾನು ಫೇಸ್ ಮಾಡ್ಕೊಂಡು ಹೋಗ್ತೆ. ಸರಿ, ಏನಾನ ಒಂದು ಪ್ರಪಂಚಕ್ಕೆ ಏನಾನ ಒಂದು ಸಾಧನೆ ಮಾಡಿ ತೋರಿಸ್ಬೇಕು. ಸೊ ಆಗ ಪ್ರಪಂಚಕ್ಕೆ ನಾನು ಯಾರು ಅನ್ನೋದು ಗೊತ್ತಾಗಬೇಕು. ನಮ್ಮವರು ಕ್ಯಾರೆಕ್ಟ್ರು ಏನು, ಅವ್ರನ್ನ ನೋಡಿದ್ರೆ ರ್ಯಾಶ್ ಅಂತ ತಿಳ್ಕೊತಾರೆ, ಅಲ್ಲ, ಅವ್ರಿಗಲ್ಲೂ ಒಳ್ಳೆ ಗುಣಗಳಿದೆ, ಅವರು ಕಷ್ಟಪಡ್ತಾರೆ. ಇದನ್ನು ಹೇಗನ ತಿಳಿಸ್ಬೇಕು, ನಾನು ಹೇಗನ ಒಂದು ಜಾಬ್ ತೊಗೊಳ್ಳೇಬೇಕು ಅಂತ ಹುಡ್ಕೊಂಡು ಹೋಗ್ತಾ ಇರೋವಾಗ ನನಗೆ ಸಪೋರ್ಟಿಂಗ್ ಸಿಗಲಿಲ್ಲ. ನನಗೆ ಸಿಕ್ಕಿದ್ದು ಸೋಷಲ್ ವರ್ಕರ್ ಕೆಲಸ ಒಂದೇ ನನ್ನ ಕೈಯಾಗೆ. ಸೋಷಲ್ ವರ್ಕರ್ ಕೆಲಸ ಮಾಡ್ಕೊಂಡು ಹೋದೆ. ಆ ಸೋಷಲ್ ವರ್ಕರ್ ಕೆಲಸ ಮಾಡೋಕ್ಕೆ ಹೋದ್ರೂ ಬೇರೆ ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು, ಅವ್ರಿಗೇನೇನು ಹರಾಸ್ಮೆಂಟ್ ಆಗಿರ್ಬೋದು, ಇಲ್ಲ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಸ್ಲಮ್ ಏರಿಯಾಗಳ ಗಲಾಟೆಗಳಾಗಿರ್ಬೋದು, ಫೀಮೇಲ್ಗಳನ್ನು ಕೆಲವು ಸ್ವಲ್ಪ ಜನ ಸೆಕ್ಸ್ ವರ್ಕರ್ಗಳಿಗೆ ನಿಂತಿರ್ತಾರೆ, ಅವ್ರಿಗೆ ಪೊಲೀಸವ್ರ ಸಮಸ್ಯೆ ವೈಲೆನ್ಸ್ಗಳಾಗಿರ್ಬೋದು, ಅದೆಲ್ಲ ಹೋಗಿ ಫೇಸ್ ಮಾಡೋ ಅಂಥದ್ದು ಮಾಡ್ಕೊಂಡು ಹೋಗೋದಾಗ ಸೋಷಲ್ ವರ್ಕರ್ ಕೆಲಸ ಏನು, ಇದನ್ನ ಇಟ್ಕೊಂಡು ನಾವು ಹೇಗೆ ಬೆಳಿಬೇಕು, ನಮ್ಮಿಂದ 4 ಜನಕ್ಕೆ ಅನುಕೂಲ ಆಗುತ್ತಾ ಆಗಲ್ವಾ, ಅದೆಲ್ಲ ನಾನು ತಿಳ್ಕೊಂಡು ನಾನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅದಾದಮೇಲೆ ಒಂದು ಟೈಮಲ್ಲಿ ಆರ್ಗನೈಸೇಷನ್ ವಿಷಯ ಬಂತು. ಆರ್ಗನೈಸೇಷನ್ನು ಇದ್ರೇ ನಾವು ಯಾವುದೇ ವಿಚಾರ ಆಗಿರ್ಬೋದು ಫೇಸ್ ಮಾಡೋಕ್ಕಾಗೋದು. ಆರ್ಗನೈಸೇಷನ್ ಇಲ್ಲ ಅಂದರೆ ಇಂಡಿವಿಜುವಲಾಗಿ ಹೋಗಿ ನಾವು ಯಾವುದು ಫೇಸ್ ಮಾಡೋಕ್ಕಾಗೋದಿಲ್ಲ ಅಂತ ಗೊತ್ತಾಯಿತು. ಆಗ ನಾವು ನಮ್ಮ ಕಮ್ಯುನಿಟಿಗಳೆಲ್ಲ ಸೇರಿ, ನಾನಿರಲಿಲ್ಲ ಅದರಲ್ಲಿ, ನಮ್ಮ ಕಮ್ಯುನಿಟಿಗಳೆಲ್ಲ ಸೇರಿ ಒಂದು ಆರ್ಗನೈಸೇಷನ್ ಓಪನ್ ಮಾಡಿದ್ರು. ಆ ಆರ್ಗನೈಸೇಷನ್ನು ಸಂಗಮ ಅಂತ. ಆ ಸಂಗಮಲ್ಲಿ ನಾವು ಒಂದು ಪಾರ್ಟ್ ಟೈಮ್ ಜಾಬ್ ಥರ ಮಾಡಿಕೊಂಡು ಸೋಷಲ್ ವರ್ಕರ್ ಕೆಲಸ ಮಾಡ್ಕೊಂಡೋದೆ. ಹಾಗೆ ಮಾಡ್ತಾ ಹೋಗಿ ಪ್ರಪಂಚದ ಬಗ್ಗೆ ತಿಳುವಳಿಕೆ ಸ್ವಲ್ಪ ನನಗೆ ಸಿಕ್ತು. ಹೀಗೆಲ್ಲ ಹೀಗೆ ಬದುಕಬೇಕು, ಹೀಗೆ ಹೋಗಬೇಕು, ಆ ರೀತಿ ಹೋಗಬಾರ್ದು ಅನ್ನೋದು ಪ್ರತಿಯೊಂದು ಪಿನ್ ಟು ಪಿನ್ನು ಪ್ರಪಂಚದ ಬಗ್ಗೆ ತಿಳ್ಕೊಂಡೆ. ಆಗ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಪೀಡಾಗಿ, ಎಲ್ಲಿ ವೈಲೆನ್ಸ್ ಆಗಲಿ, ಅರ್ಧ ರಾತ್ರಿಯಲ್ಲಿ ಆಗಲಿ, ಡೇ ಟೈಮಲ್ಲಿ ಆಗಿರಲಿ, ಬೇರೆ ಟೈಮಲ್ಲಿ ಆಗಿರಲಿ,
ನಾನು ತುಂಬ ತುಂಬ ಡೀಪಾಗಿ ನಿದ್ದೆ ಹೋಗ್ತಾಯಿದ್ರು, ನನಗೆ ಫೋನ್ ಬಂದ್ರೂ ಈ ಥರ ವೈಲೆನ್ಸ್ ಆಗಿದೆ ಪೊಲೀಸ್ ಅವ್ರದ್ದು ಅಂತ ಯಾವ ಟೈಮಿಗೆ ಬಂದರೂ ನಾನು ಎದ್ದು ಹೋಗಿ ಓಡೋಗ್ತಾ ಇದೆ. ಮತ್ತು ನಮ್ಮ ಕಮ್ಯುನಿಟಿಗಳು ಎಷ್ಟೋ ಜನ ರೋಡ್ಗಳಲ್ಲಿ ತುಂಬ ಜನ ಡ್ರಿಂಕ್ಸ್ಗಳು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಪಾನ್ ಪರಾಕು, ಗುಟ್ಕಾಗಳು ಇದೆಲ್ಲ ಯೂಸ್ ಮಾಡಿಕೊಂಡು ತುಂಬ ಜನ ಮಳೆಯಲ್ಲಿ ಮನೆ ಮಠ ಇಲ್ದಿರ ರೋಡ್ಗಳಲ್ಲಿ ನನ್ನ ಕಮ್ಯುನಿಟಿಗಳು ಮನ್ಗಿದ್ರು. ಅಲ್ಲೇ ಮನ್ಕೊಂಡು ಕೆಲವರು ಡ್ರಿಂಕ್ಸ್ ಮಾಡಿ ಮನ್ಗಿರೋದ್ರಿಂದ ಕೆಲವ್ರಿಗೆ ಜನ್ನಿ ಬಂದು ಅಲ್ಲಲ್ಲೇ ತೀರ್ಕೊಂಡು ಬಿಡ್ತಾಯಿದ್ರು. ಅನ್ ಟೈಮಲ್ಲಿ ಫೋನ್ ಬರೋದು, ಅದಕ್ಕೆಲ್ಲ ಹೋಗ್ತಾ ಇದೆ. ಹೋಗಿ ಪೊಲೀಸವ್ರೂ ಅಷ್ಟೇ ಆ ಬಾಡಿ ಮುಟ್ಟಬೇಕಂದ್ರೂ ಮುಜುಗರ ಪಡ್ತಾಯಿದ್ರು. ಹಾಸ್ಪಿಟ್ಲಿಂದ ಬರಬೇಕಂದ್ರೂ ಅವ್ರಿಗೇನು ಕಾಯಿಲೆಗಳಿದೆ ಅಂತ ಮುಜುಗರ ಪಡ್ತಾಯಿದ್ರು. ಪರವಾಗಿಲ್ಲ, ನನಗೇನು ಬಂದರೂ ಪರವಾಗಿಲ್ಲ, ನನ್ನ ಕಮ್ಯುನಿಟಿ ಅಂದ್ಬಿಟ್ಟು ನಾವೇ ಕೈ ಕಾಲು ಹಿಡ್ಕೊಂಡು ಟ್ರ್ಯಾಕಲ್ಲಿ ಎತ್ಕೊಂಡು ಹೋಗ್ತಾಯಿದ್ದೆ ನಾವು ವಿಕ್ಟೋರಿಯಾ ಹಾಸ್ಪಿಟ್ಲಿಗಾಗಿರ್ಬೋದು, ಬೋರಿಂಗ್ ಹಾಸ್ಪಿಟ್ಲಿಗಾಗಿರ್ಬೋದು. ಸೊ ಆ ಬಾಡಿ ಹಾಕೋದಕ್ಕೂ ಯಾರೂ ಅವಾಗ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ಎಷ್ಟೋ ಬಾಡಿಗಳನ್ನ ಆ ಥರ ನಮ್ಮ ಕಮ್ಯುನಿಟಿಗಳು ಮನೆಯಿಂದ ತಂದೆ ತಾಯಿ ಒಪ್ತೀರಾ ಮೇನ್ ರೋಡಿಗೆ ಬಂದು ಈ ಥರ ತುಂಬ ಜನಗಳು ಸತ್ತಿದ್ದಾರೆ. ಎಷ್ಟೋ ಜನ ಬಾಡಿಗಳನ್ನ ತೀರ್ಕೊಂಡು ಮತ್ತು ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳಿದೆ ಅಂತ ಡಾಕ್ಟ್ರುಗಳೂ ಟ್ರೀಟ್ಮೆಂಟ್ ಮಾಡ್ತಾ ಇರಲಿಲ್ಲ. ಯಾರಿಗಾನ ಮೈ ಹುಷಾರಿಲ್ಲ ಅಂತ ತೊಗೊಂಡೋಗಿ ವಿಕ್ಟೋರಿಯಾದಾಗಿರ್ಬೋದು, ಬೋರಿಂಗಲ್ಲಾಗಿದ್ರು. ಹೀಗಿಲ್ಲ, ಈಗ ಪ್ರತಿಯೊಂದು ಡಾಕ್ಟ್ರುಗಳು ಸ್ಪಂದಿಸ್ತಾ ಇದ್ದಾರೆ ಸ್ವಲ್ಪ. ಆಗ ಇರೋ ಜನ್ರೇಷನಲ್ಲಿ ಯಾರೂ ಸ್ಪಂದಿಸ್ತಾ ಇರಲಿಲ್ಲ ಡಾಕ್ಟ್ರುಗಳು. ಅವ್ರಿಗೆ ಸರ್ ಹಿಂಗಾಗಿದೆ ಅಂತ ಕೇಳಿದ್ರೆ ಇಲ್ಲ ಆ ಡಾಕ್ಟ್ರ್ ಹತ್ರ ಹೋಗಿ, ಇಲ್ಲ ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗಿ, ಈ ಥರನೇ ನಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರೆ ಹೊತ್ತು ನಮ್ಗೆ ಯಾರೂ ಟ್ರೀಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಆ ಸಮಸ್ಯೆಯಲ್ಲಿ ಇಷ್ಟು ನಾವು ನಿಭಾಯಿಸ್ಕೊಂಡು ಬಂದು ಅದಾದಮೇಲೆ ವೆಂಕಟೇಶ್ ಅಂತ ನನ್ನನ್ನು ಹೇಳಿ ಒಂದು ಸಜೆಷನ್ ಕೊಟ್ಟರು. ಸುಮಿತ್ರಾ ಅವರೇ, ನಾನು ತುಂಬ ದಿವಸ ನೋಡ್ತಾ ನೀವು ಸೆಕ್ಸ್ ವರ್ಕರ್ ಅಂತ ನಿಂತ್ಕೊಂಡಿದ್ದೀರಾ. ನೀವು ಪ್ರಪಂಚದಲ್ಲಿ ನಾನು ನೋಡ್ತಾ ಇದ್ದೀನಿ, ನೀವು ಸೋಷಲ್ ವರ್ಕರ್ ಕೆಲಸಗಳು ಮಾಡ್ತಾಯಿದ್ದೀರಾ, ನಿಮಗೆ ತುಂಬ ಟ್ಯಾಲೆಂಟ್ ಇದೆ. ಹಾಗಿದ್ರೂ ನಿಮಗೆ ದುಡ್ಡು ಮೇಲೆ ಅಂತ ಈ ಥರ ಸೆಕ್ಸ್ ವರ್ಕರ್ ನಿಂತ್ಕೊಂಡಿದ್ದೀರಲ್ಲ, ನಿಮಗೆ ಆ ಸೆಕ್ಸ್ ವರ್ಕರ್ ಬಿಟ್ಬಿಟ್ಟು ಯಾವತ್ತೂ ನೀವು ಸಾಧನೆ ಮಾಡೋಕ್ಕಾಗೋದಿಲ್ವಾ ಅಂತ ವೆಂಕಟೇಶ್ ಅವ್ರು ನಾನು ಕೇಳಿದ್ರು. ಸರ್ ಹೇಗೆ ಹೇಳೋದು, ನಾನು ಸಡನ್ ಡಿಸಿಷನ್ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ, ಅವರು ಪತ್ರಿಕೆಯಲ್ಲೇ ಇರೋದು ವೆಂಕಟೇಶ್ ಅಂತ. ಇಲ್ಲ ಸರ್, ನನಗೆ ಸ್ವಲ್ಪ ದಿನ ಕಾಲಾವಕಾಶ ಬೇಕು, ನನಗೆ ಸ್ವಲ್ಪ ಸೆಟ್ ಆಗಬೇಕು, ನನ್ನ ಬದುಕೊಂಡು ನನ್ನ ನಂಬಿರೋರು ತುಂಬ ಜನ ಇದ್ದಾರೆ, ಅವ್ರಿಗೆ ಏನೇನೋ ಒಂದು ಅನುಕೂಲ ಮಾಡಬೇಕು ಅಂತ ಹೇಳಿದೆ. ನೀನು ಯಾವಾಗ ತೊಗೊಳಮ್ಮ ಅಂತ ಹೇಳಿ ಮಾತಾಡಿಬಿಟ್ರು. ಅದಾದಮೇಲೆ ನಮ್ಮ ತಾಯಿಗೂ ತುಂಬ ಮೈ ಹುಷಾರಿಲ್ದಿರಂಗಾಯಿತು. ನಮ್ಮ ತಾಯಿಗೆ ಮೈ ಹುಷಾರಿಲ್ದಿರಾದಾಗ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋವಂಥದ್ದಾಗಿರ್ಬೋದು, ಹಾಸ್ಪಿಟ್ಲಲ್ಲಿ ಒಂದೊಂದು ಟೈಮ್ ಅಡ್ಮಿಟ್ ಮಾಡಿದ್ರೆ 1 ಲಕ್ಷ, 1,20,000, 2 ಲಕ್ಷ ಹೀಗೆ ಹಾಸ್ಪಿಟ್ಲಿಗೆ. ಪ್ರೈವೇಟಲ್ಲಿ, ಗೋರ್ಮೆಂಟಲ್ಲಿ ಅದು ಮಿಷಿನ್ಗಳು ಇರಲ್ಲ ಅಂತಾಯಿದ್ರು, ಪ್ರೈವೇಟ್ಗಳಲ್ಲಿದೆ, ಇಲ್ಲೋಗಿ ಅಲ್ಲೋಗಿ ಅಂತಾಯಿದ್ರು. ಆಗ ಹೋಗಿ ಅಡ್ಮಿಟ್ ಮಾಡಿದಾಗ ದುಡ್ಡುಗಳು ಇರ್ತಾ ಇರಲಿಲ್ಲ. ಆವಾಗೂ ಅಷ್ಟೇ ನಮ್ಮ ತಾಯಿಗೆ ನಾನು ಸೆಕ್ಸ್ ವರ್ಕರ್ ಮಾಡಿ, ನನಗೆ ಯಾವುದು ಬೇರೆ ದಾರಿ ಇರಲಿಲ್ಲ. ನಾನು ಸೆಕ್ಸ್ ವರ್ಕರ್ ಮಾಡಿ ದುಡ್ಡನ್ನ ಸೇವ್ ಮಾಡಿ ಆ ದುಡ್ಡನ್ನೆಲ್ಲ ನಮ್ಮ ತಾಯಿಗೆ ಸುಮಾರು ಒಂದು 12-13 ಲಕ್ಷದವರೆಗೂ ಹಾಸ್ಪಿಟ್ಲಾಗ ನಾನು ತೋರಿಸ್ದೆ ನಮ್ಮ ತಾಯಿಗೆ. ಸೊ ನಮ್ಮ ತಾಯಿ ಉಳಿಲಿಲ್ಲ. ಆಮೇಲೆ ನಾನೇನು ಮಾಡಿದೆ, ಒಂದು ಡಿಸಿಷನ್ ತೊಗೊಂಡಿದ್ದೆ. ವೆಂಕಟೇಶ್ ಅವ್ರು ಹೇಳಿದ್ರಲ್ಲ, ನೀನು ಸೆಕ್ಸ್ ವರ್ಕರ್ ಬಿಟ್ಬಿಟ್ಟು ಜೀವನದಲ್ಲಿ ಹೇಗೆ ನಾನು ಬದುಕಬೇಕು ಅಂತ ಅದು ಮೈಂಡಿಗೆ ಬಂತು. ಆಗ ನಾನು ವೆಂಕಟೇಶ್ ಅವ್ರಿಗೆ ಸರ್ಗೆ ಕಾಲ್ ಮಾಡಿಬಿಟ್ಟು, ಸರ್ ನಾನು ಸೆಕ್ಸ್ ವರ್ಕರ್ ಎಲ್ಲ ಬಿಟ್ಬಿಡ್ತೀನಿ, ನನ್ನ ಫ್ಯಾಮ್ಲಿಗೋಸ್ಕರ ನಾನು ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂದ್ಬಿಟ್ಟು ಆಗ ಒಂದು ಡಿಸಿಷನ್ ತೊಗೊಂಡೆ. ಸೋಷಲ್ ವರ್ಕರ್ ಕೆಲಸದಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಸ್ಯಾಲ್ರಿ ಸಿಗೋದು. ಅದಾದಮೇಲೆ 8th ವಂಡರ್ ಅಂತ ಒಂದು ಸಬ್ಜೆಕ್ಟ್ ಬಂತು. ಅದರಲ್ಲೂ ಅನುಕೂಲನೇ ಇತ್ತು. ಅದರಲ್ಲೂ ಫೇಸ್ ಮಾಡಿಕೊಂಡು, ಮತ್ತು ನನ್ನ ತಂಗಿಗೆ ಮಕ್ಕಳಾಯಿತು, ಆ ಬಾಣ್ತನ ಆಗಿರ್ಬೋದು ಎಲ್ಲ ಸೆಕ್ಸ್ ವರ್ಕರ್ ಬೆಗ್ಗಿಂಗೆಲ್ಲ ಬಿಟ್ಬಿಟ್ಟು ಅವ್ರನ್ನ ಕಾಪಾಡೋವಂಥದ್ದು. ನನ್ನ ಕೈಯಲ್ಲಿ ಇರೋ ಎಷ್ಟು ದುಡ್ಡು ಸೇವ್ ಆಗುತ್ತೋ ಅಷ್ಟು ದುಡ್ಡನ್ನ ಇಟ್ಕೊಂಡು ಅವ್ರು ಕಾಪಾಡ್ಕೊಂಡು ಹೋದೆ. ನನ್ನ ತಂಗಿಗೆ 3 ಮಕ್ಕಳು, ಅವ್ರಿಗೆ ಬಾಣ್ತನ ನೋಡಿದೆ, ಅವ್ರಿಗೂ ಒಳ್ಳೇದು ಕೆಟ್ಟದ್ದು ನೋಡಿದೆ. ಮತ್ತು ನನ್ನ ತಂಗಿ ಗಂಡ ಹಾರ್ಟ್ ಪ್ರಾಬ್ಲಮ್ ಆಗಿ ಇದು ರಾಮಯ್ಯ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದು. ಆಗೂ ಅಷ್ಟೇ ನನ್ನ ಕೈಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡಿದೆ.
ವಾಜಪೇಯಿ ಸ್ಕೀಮ್ ಅಂತ ಹಾರ್ಟ್ ಆಪ್ರೇಷನ್ಗೆ ಒಂದು ಸ್ಕೀಮ್ ಬಂದಿತ್ತು. ಆ ಸ್ಕೀಮ್ಗೆ ಅವನಿಗೆ ಸರ್ಜರಿ ಹೆಂಗೆ ಇದು ಮಾಡಿದ್ರು. ಹಾಗೂ ನಮ್ಮ ಕೈ ಕಾಸು ಸ್ವಲ್ಪ ಮೇಲೆ ಖರ್ಚಾಯಿತು, ನಿಂತ್ಕೊಂಡು ಮಾಡ್ದು. ಮತ್ತು ಅವನು ತೀರ್ಕೊಂಡ. ಬಂದು ಒಂದು 2 ವರ್ಷ ಇದ್ದ, ಅವನು ತೀರ್ಕೊಂಡ್ಬಿಟ್ಟ. ಅವನು ತೀರ್ಕೊಂಡ್ಮೇಲೆ ಆ ತಂಗಿದು ಮಕ್ಕಳದು ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಅದನ್ನು ಫೇಸ್ ಮಾಡ್ಕೊಂಡೋದೆ. ಮತ್ತು ನಮ್ಮ ಅಣ್ಣಂದಿರಿಗೆ ಅವರು ಒಳ್ಳೇದು ಕೆಟ್ಟದು ಎಲ್ಲ ನನ್ನ ಮೇಲೆ ಬಿತ್ತು. ಅಣ್ಣನ ಮಕ್ಕಳು 2, ತಂಗಿ ಮಕ್ಕಳು 3, ಒಟ್ಟು 5 ಜನಕ್ಕೆ ನನ್ನ ಕೈಯಲ್ಲಿ ಇನ್ನೂವರೆಗೂ ಸೋಷಲ್ ವರ್ಕರ್ ಕೆಲಸ ಮಾಡಿಕೊಂಡು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು, ಅದ್ರಲ್ಲಿ ಬರೋ ದುಡ್ಡನ್ನ ಸೇವ್ ಮಾಡಿಕೊಂಡು ಅವ್ರಿಗೆ ಎಜುಕೇಷನ್ ಕೊಡ್ತಾಯಿದ್ದೀನಿ. ಮತ್ತು ನಮ್ಮ ತಾಯಿ 2008 ತೀರ್ಕೊಂಡ್ರು. ಆ 2008ಇಂದ ಇಲ್ಲಿವರೆಗೂ ಫ್ಯಾಮ್ಲಿನ ಕಾಪಾಡ್ಕೊಂಡು ಬರ್ತಾಯಿದ್ದೀನಿ. ಅದ್ರ ಮಧ್ಯದಲ್ಲಿ ಸೋಷಲ್ ವರ್ಕರ್ ಕೆಲಸನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದ್ರ ಮಧ್ಯದಲ್ಲಿ 8th ವಂಡರ್ ಅಂತ ಸಬ್ಜೆಕ್ಟ್ ಇಟ್ಕೊಂಡು ಹಂಪಿಲಿ ಮಾಡಲಿಂಗ್ ಆಯಿತು. ಸೊ ಅದಕ್ಕೆ ಸ್ಪಂದಿಸಿದೆ. ಸೊ ಅದು ಒಳ್ಳೆ ರಿಸಲ್ಟ್ ಬಂತು. ಫಸ್ಟು ನನಗೆ ಅದು ಜಯ ಸಿಕ್ಕಿತ್ತು. ಒಂದು ಅದರ್ಸು 7 ವಂಡರ್ ವರ್ಲ್ಡಲ್ಲಿ ಇದೆ, ಅದರಲ್ಲಿ 8th ವಂಡರ್ ಅಂತ ನಾವು ಒಬ್ರು ಇದ್ದೀವಿ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದು. ಅದು ತುಂಬ ಸಕ್ಸಸ್ ಆಯಿತು. ಅದಾದಮೇಲೆ ಬೇರೆ ಬೇರೆ ಆಫರ್ಗಳು ಬಂತು. ಸಿನಿಮಾ ಬಂತು, ನಾನು ಅವನಲ್ಲ ಅವಳು ಅಂತ ಸಿನಿಮಾ ಬಂತು. ಆ ಸಿನಿಮಾನ ನಾನು ಮಾಡಿದೆ. ಆ ಸಿನಿಮಾನೂ ಜಯ ಸಿಕ್ತು. ಕರ್ನಾಟಕದಲ್ಲಿ ಎಷ್ಟೋ ವರ್ಷದ ನಂತರ ನ್ಯಾಷನಲ್ ಅವಾರ್ಡು ಬರ್ತಾ ಇರಲಿಲ್ಲ. ಈ ಸಿನಿಮಾಗೆ 2 ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಒಂದು ಹೆಮ್ಮೆಯ ವಿಷಯ. ಹಾಗೆ ಇನ್ನೂವರೆಗೂ ನಾನು ಸೋಷಲ್ ವರ್ಕರ್ ಕೆಲಸ ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಪಬ್ಲಿಕ್ ಅದು ಅಕ್ಕಪಕ್ಕದವ್ರಾಗಿರ್ಬೋದು, ಏರಿಯಾ ವೈಸ್ ಆಗಿರ್ಬೋದು, ಅವ್ರಿಗೆ ವೋಟ್ ಐಡೆಂಟಿ ಕಾರ್ಡ್ ಆಗಿರ್ಬೋದು, ಇಂಡಿವಿಜುವಲ್ ಆಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, BPL ಕಾರ್ಡ್ ಆಗಿರ್ಬೋದು, ಈ ಥರ ಒಂದೊಂದೇ ಮತ್ತು ಆಧಾರ್ ಕಾರ್ಡ್ ಹಿಡಿಯೋದು, ಅದಕ್ಕೆ ಸಪೋರ್ಟಿಂಗ್ ಅವ್ರಿಗೆ ಏನು ಬೇಕು ಪ್ರೂಫು ಅನ್ನೋದು, ಈ ಥರ ಏರಿಯಾದಲ್ಲಿ ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಸಮಾಜ ಬೆಳೆದಿದೆ, ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಜನ ನಮ್ಮನ್ನು ಒಪ್ಕೊಂಡಿದ್ದಾರೆ. ಇನ್ನೂ ಅದರಲ್ಲಿ ಒಂದು 30% ನಮ್ಮನ್ನು ಒಪ್ಕೊಂಡಿದ್ದಾರೆ. ಇನ್ನು 70% ಇನ್ನೂ ಒಪ್ಕೊಂಡಿಲ್ಲ. ಸೊ ನಾನು ಈ ಥರ ಎಲ್ಲ ಬಿಟ್ಟು ಫ್ಯಾಮ್ಲಿಯಲ್ಲಿ ಇಷ್ಟು ಫೇಸ್ ಮಾಡಿಕೊಂಡು, ಇಷ್ಟು ನಾವು ಜೀವನದಲ್ಲಿ ತುಂಬ ಹೇಳ್ಕೊಂಡು ಹೋದರೆ ತುಂಬ ಇದೆ ಸಮಸ್ಯೆ. ಆಗಿದ್ರೂ ಕೆಲವು ಅಕ್ಕಪಕ್ಕದವ್ರು ಏನಂತಾರೆ, ಮುಂದೆ ನಮ್ಮನ್ನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಓ ಈ ಅಮ್ಮನಾ, ಅಯ್ಯೋ ತುಂಬ ಒಳ್ಳೆಯವರು ಅಂತ. ಹಿಂಗೆ ಕ್ರಾಸ್ ಆಗ್ತಾರವಾಗೆ ಅಯ್ಯೋ ಅವನವನೇ ಚಕ್ಕ ನನ್ನ ಮಗ ಅಂತ ಇನ್ನೂ ಮಾತಾಡ್ತಾಯಿದ್ದಾರೆ. ಸೊ ಅದು ನನಗೆ ಗೊತ್ತಿದೆ. ಅವ್ರು ಮಾತಾಡಿ ನಾನು ಸ್ವಲ್ಪ ದೂರ ಹೋಗಿದ ಕೂಡ ಆ ವಿಷಯ ಯಾವುದನ್ನೋ ಒಂದು ರೀತಿಯಲ್ಲಿ ಬಂದು ನಂಗೆ ಕಿವಿಗೆ ಬೀಳುತ್ತೆ. ಇದ್ರೂ ಸೊ ಅದ್ರ ಬಗ್ಗೆ ನಾನು ಕೇರ್ ಮಾಡ್ತಾಯಿಲ್ಲ. ಬೇಡ, ಅದನ್ನು ನಾವು ತುಂಬ ಒಳ್ಳೆಯದು ಇದೆ, ಕೆಟ್ಟದಿದೆ. ಒಳ್ಳೆ ವಿಷಯಗಳನ್ನ ನಾವು ಸ್ವೀಕರಿಸ್ಕೊಳ್ಳೋಣ, ಕೆಟ್ಟ ವಿಷಯಗಳನ್ನ ಬಿಟ್ಟಾಕ್ಬಿಡೋಣ ಅಂತ ಬಿಟ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನಾನು ಎಲ್ಲರಿಗೂ ಹೇಳೋದು ಒಂದೇ, ಸ್ಪಂದಿಸ್ರಿ. ಕಮ್ಯುನಿಟಿಗಳಲ್ಲಿ ನಿಮಗೂ ಒಂದು ಬೇಜಾರು ಇರ್ಬೋದು, ನಮ್ಮ ಕಮ್ಯುನಿಟಿಗಳು ಎಷ್ಟೋ ಜನ ತೊಂದರೆ ಕೊಡ್ತಾಯಿದ್ದಾರೆ ಪಬ್ಲಿಕ್ಗೆ ಅಂತ. ಅವ್ರು ಯಾಕೆ ಪಬ್ಲಿಕ್ ತೊಂದರೆ ಕೊಡ್ತಾಯಿದ್ದಾರೆ ಅಂದರೆ, ಎಲ್ಲ ಮನುಷ್ಯರು ಅಂತ ಇರೋವಾಗ ಎಲ್ಲರಿಗೂ ಹೊಟ್ಟೆಗೆ ಊಟ ಬೇಕು. ಹೊಟ್ಟೆಗೆ ಊಟ ಬೇಕಾದ್ರೆ ಪ್ರತಿಯೊಬ್ಬರಿಗೂ ಜಾಬ್ ಬೇಕು. ಆ ಜವಾಬ್ದಾರಿ ಸರ್ಕಾರಕ್ಕಿದೆ. ಸರ್ಕಾರದ ಹತ್ರ ನಾವು ಕೇಳ್ತಾಯಿದ್ವಿ, ನಮಗೂ ಒಂದು ರಿಸರ್ವೇಷನ್ ಕೊಡಿ, 5% ರಿಸರ್ವೇಷನ್ ಕೊಡಿ, ಇಲ್ಲ ನೀವು ಎಷ್ಟು % ರಿಸರ್ವೇಷನ್ ಕೊಡ್ತೀರಾ ಕೊಡಿ ಅಂತ ಕೇಳ್ತಾಯಿದ್ದೀವಿ. ಸರ್ಕಾರನೂ ಅದಕ್ಕೆ ಕೆಲವು ವಿಷಯಗಳಿಗೆ ಸ್ಪಂದಿಸ್ತಾ ಇರುತ್ತೆ, ಕೆಲವು ವಿಷಯಗಳಿಗೆ ಸ್ಪಂದಿಸ್ತಾ ಇಲ್ಲ. ಅದು ರಿಸರ್ವೇಷನ್ ಸೆಂಟ್ರಲ್ಲಿಂದ ಆಗಬೇಕು ಅಂತ ಇದ್ದಾರೆ. ಸೊ ಸೆಂಟ್ರಲ್ಲೇ ರಿಸರ್ವೇಷನ್ ಕೊಡಬೇಕಂತ ಏನಿಲ್ಲ, ಸ್ಟೇಟ್ ಗೌರ್ಮೆಂಟನ್ನು ಕೊಡ್ಬೋದು. ಸ್ಟೇಟ್ ಗೌರ್ಮೆಂಟಲ್ಲಿ ತಾನೇ ನಾವು ಹುಟ್ಟಿರೋದು. ಸೆಂಟ್ರಲ್ ಆಗಿರ್ಬೋದು, ನಾವು ಈ ದೇಶದ ಪ್ರಜೆ ಆಗಿರ್ಬೋದು, ಇದ್ರೂ ನಾವು ಸ್ಟೇಟು ನಮ್ಮ ಕರ್ನಾಟಕದಲ್ಲಿ ತಾನೇ ನಾವು ಹುಟ್ಟಿದ್ವಿ. ಕರ್ನಾಟಕ ಗೌರ್ಮೆಂಟು ರಿಸರ್ವೇಷನ್ ಕೊಡಬೇಕು. ನಮ್ಮ ರಿಸರ್ವೇಷನ್ ನಾವು ಏನು ಕೇಳ್ತಾಯಿದ್ದೀವಿ ಅಂದರೆ ನಮ್ಮ ಹೊಟ್ಟೆಪಾಡಿಗೆ. ನೀವು ಅದು ಕೊಟ್ಟರೆ ಖಂಡಿತವಾಗಿ ನಮ್ಮಲ್ಲಿ ಎಜುಕೇಟ್ಗಳು ಇದ್ದಾರೆ, ಅನ್ಎಜುಕೇಟ್ಗಳು ಇದ್ದಾರೆ. ಆ ಎಜುಕೇಷನ್ ತಕ್ಕದಾಗೆ ಅವ್ರಿಗೆ ಜಾಬ್ಗಳು ಸಿಗುತ್ತೆ, ಅವ್ರಿಗೂ ಒಂದು ರೈಟ್ಸ್ ಸಿಗುತ್ತೆ, ಈಕ್ವಾಲಿಟಿ ರೈಟ್ಸ್ ಸಿಗುತ್ತೆ. ಮತ್ತು ಸಮಾನತೆ, ಎಲ್ಲರೂ ಕೆಲಸದಲ್ಲಿ ಸಮಾನತೆ ಸಿಗುತ್ತೆ ಅಂತ ನಾವು ಸರ್ಕಾರ ಹತ್ರ ಕೇಳ್ತಾನೆ ಇದ್ದೀವಿ. ಸರ್ಕಾರ ಕೆಲವು ವಿಷಯಗಳಿಗೆ ಸ್ಪಂದಿಸ್ತಾರೆ, ಕೆಲವು ವಿಷಯಗಳಿಗೆ ಸ್ಪಂದಿಸೋದಿಲ್ಲ. ಸೊ ದಯವಿಟ್ಟು, ಈಗ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ನು ನೆಕ್ಸ್ಟು ಯಾವ ಪಕ್ಷ ಬರುತ್ತಂತ ಗೊತ್ತಿಲ್ಲ.
ದಯವಿಟ್ಟು ಯಾವ ಪಕ್ಷನ ಕೂತ್ಕೊಳ್ಳಿ, ಈ ದೇಶದ ಪ್ರಜೆಗಳು, ಈ ಕರ್ನಾಟಕದಲ್ಲಿ ನಾವು ಹುಟ್ಟು ಬೆಳೆದಿದ್ದೀವಿ. ಸಂವಿಧಾನದಲ್ಲಿ ಹೇಳಿದರೆ 5 ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು ಪ್ರತಿಯೊಂದು ಜನಗಳು ಅಂತ. ಅದರಲ್ಲಿ 2 ಬಗ್ಗೆ ಹೇಳ್ತೀನಿ. ಒಂದು, ಸೋಷಲ್ ವರ್ಕರ್ ಕೆಲಸ, ಸೋಷಲ್ ವರ್ಕರ್ ಆಗಿ ಪ್ರತಿಯೊಬ್ಬರಿಗೂ ಸ್ಪಂದಿಸಬೇಕು ಅಂತ ಇದೆ ಸಂವಿಧಾನದಲ್ಲಿ. 2ನೇದು ರಿಸರ್ವೇಷನು, ಆಲ್ ಪೀಪಲ್ ಈಕ್ವಾಲಿಟಿ ಅಂತ ಇದೆ. ಅದರಲ್ಲಿ ನಮ್ಮನ್ನು ಸೇರಿಸಿ. ಎಲ್ಲರಿಗೂ ಇದೆ. ದಲಿತರಿಗೆ 35% ಇದೆ, ಅದರ್ ಕ್ಯಾಸ್ಟ್ಗಳಿಗೆ 65% ಇದೆ. ಅದರಲ್ಲಿ ನಮಗೆ ಒಂದು 5% ರಿಸರ್ವೇಷನ್ ಕೊಡಿ. ನಾವು ಬದಲಾಗ್ತೀವಿ, ನಾವು ನಿಜ ಜೀವನದಲ್ಲಿ ಒಂದು ಮನುಷ್ಯರ ಥರ ಬದುಕ್ತೀವಿ. ನಮಗೂ ಆಸೆ ಇದೆ. ನಮ್ಗೆ ಆಟೋಮೆಟಿಕ್ ರಿಸರ್ವೇಷನ್ ಸಿಕ್ಕರೆ ನಮಗೂ ಮನೆಗಳಿಲ್ಲ, ಇಷ್ಟಂತ ನಾವು ಫ್ಯಾಮ್ಲಿ ಮನೇಲಿ ಬದುಕೋಕ್ಕಾಗುತ್ತೆ. ಕೆಲವರು ನನ್ನನ್ನು ಒಬ್ಳೇನೋ ನಾನು ಫೇಸ್ ಮಾಡ್ಕೊಂಡು ಇವತ್ತು ನನ್ನನ್ನು ಈ ನಮ್ಮ ಫ್ಯಾಮ್ಲಿ ಒಪ್ಕೊಂಡಿದೆ. ನಮ್ಮ ಕಮ್ಯುನಿಟಿಗಳನ್ನ ಎಷ್ಟೋ ಜನ ಫ್ಯಾಮ್ಲಿಗಳು ಒಪ್ಕೊಂಡೇ ಇಲ್ಲ, ಎಲ್ಲ ಇವತ್ತೂ ಹೊರಗಡೆ ಇದ್ದಾರೆ. ಅದರಲ್ಲಿ 100%ಅಲ್ಲಿ 2%, 3% ಫ್ಯಾಮ್ಲಿ ಒಪ್ಕೊಂಡಿರೋದು. 97%, 8% ಗಂಟ ಯಾರೂ ಒಪ್ಕೊಳ್ತಾ ಇಲ್ಲ. ಎಲ್ಲ ಅವರವರು ಒಂದೊಂದು ಮನೆಯಲ್ಲಿ ಕುರಿ ಮೇಕೆಗಳು ತುಂಬ್ಕೊಂಡೋಗಿ ಒಂದು ಮನೆ ಬಾಡಿಗೆ ಹೆಚ್ಚಿಸಿ ಆ ಮನೆಗಳಲ್ಲಿ ವಾಸವಾಗಿದ್ದಾರೆ. ದಯವಿಟ್ಟು ಸರ್ಕಾರಕ್ಕೆ ಕೇಳೋದಿಷ್ಟೇ, ನೀವು ಐಡೆಂಟಿ ಕಾರ್ಡ್ ಕೊಟ್ಟಿದ್ದೀರಾ, BPL ಕಾರ್ಡ್ ಕೊಟ್ಟಿದ್ದೀರಾ, ಮತ್ತು ಅದರ್ಸ್ಗೆ ಎಲ್ಲ ಅನುಕೂಲ ರೈಟ್ಸ್ ಕೊಟ್ಟಿದ್ದೀರಾ. ಸೊ ನಮಗೂ ಮನೆ ಇಲ್ಲ. ದಯವಿಟ್ಟು ಈ ಸರ್ಕಾರಕ್ಕೆ ಅಷ್ಟೇ ಹೇಳೋದು, ಕೊಡಿ. ಮತ್ತು ಇಡೀ ಪಬ್ಲಿಕ್ಕು, ಈ ದೇಶದ ಪ್ರಜೆಗಳಿಗೆ ಹೇಳ್ತೀನಿ, ನಾನೂ ಒಂದು ಪ್ರಜೆನೇ. ನಮ್ಮನ್ನು ಒಪ್ಕೊಳ್ಳಿ, ನಮ್ಮ ಜೊತೆಗೆ ಸ್ಪಂದಿಸ್ರಿ. ನಾವು ಕೆಟ್ಟವರಲ್ಲ, ನಮ್ಮಲ್ಲೂ ಒಳ್ಳೆಯವರಿದ್ದಾರೆ. ಯಾರೋ ಒಬ್ಬರು ಮಾಡೋ ತಪ್ಪಿಂದ ಇಡೀ ಕಮ್ಯುನಿಟಿಗಳೇ ಹೀಗೆ ಅಂತ ಬೆಳ್ಳಿ ತೋರಿಸಿ ಮಾತಾಡೋದು ಸರಿಯಲ್ಲ. ಯಾರು ತಪ್ಪು ಮಾಡಿದಾರೋ ಖಂಡಿತವಾಗಿ ಅವ್ರಿಗೆ ಶಿಕ್ಷೆ ಆಗಲಿ, ನಾವು ಅದನ್ನು ಬೇಡ ಅಂತ ಹೇಳಲ್ಲ. ಅದಕ್ಕಂತ ಇಡೀ ಕಮ್ಯುನಿಟಿನೇ ತಪ್ಪು ತಿಳುವಳಿಕೆ ತಳ್ಳೋದು ಸರಿಯಲ್ಲ. ಅವ್ರ ಜೊತೆಗೆ ನೀವು ಸ್ಪಂದಿಸ್ರಿ. ನೋಡಿ, ನಿಮ್ಮ ಒಂದು ಜೊತೆಗೆ ಅಕ್ಕ ತಂಗಿರು ಹುಟ್ಟಿ ಎಷ್ಟೋ ಜನ ಕೈ ಕಾಲಿಲ್ದಿರ ಪೋಲಿ ಆಗಿರ್ತಾರೆ, ಕುರುಡರಾಗಿರ್ತಾರೆ. ಕೆಲವರು ಹುಟ್ಟೋ ಟೈಮಲ್ಲಿ ಹಲವಾರು ಕಾಯಿಲೆಗಳನ್ನ ಹುಟ್ಟಿರ್ತಾರೆ. ಅದಕ್ಕಂತ ನೀವು ದೂರ ತಳ್ಳಿಬಿಡ್ತೀರಾ? ತಳ್ಳಲ್ಲ. ಅದಕ್ಕೆ ಆ ಥರ ತಿಳ್ಕೊಳ್ಳಿ. ಅವ್ರ ಮನೇಲೂ ಒಂದು ಟ್ರಾನ್ಸ್ಜೆಂಡರ್ಗಳ ಉತ್ಪತ್ತಿ ಆಗಿರ್ಬೋದು, ಯಾವ ಕಾರಣಕ್ಕಾಗಿದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರ ಜೊತೆಗೆ ಎತ್ಕೊಳ್ಳಿ, ಬನ್ನಿ ಮಾತಾಡಿ. ನಾವು ದೆವ್ವಗಳಲ್ಲ, ನಾವು ರ್ಯಾಶ್ ಪೀಪಲ್ ಅಲ್ಲ. ನಾವು ನಿಮ್ಮ ಥರನೇ ಮನುಷ್ಯರು. ನೀವು ಊಟ ಮಾಡೋದು, ನಾವು ಊಟ ಮಾಡೋದು. ನೀವು ತಾಯಿಯಲ್ಲಿ ಕುಡಿದು ಬೆಳೆದಿರೋದೆ, ನಾವು ತಾಯಿಯಲ್ಲಿ ಕುಡಿದು ಬೆಳೆದಿರೋದು. ನೀವು ಕುಯ್ದರೂ ರಕ್ತನೇ ಬರೋದು, ನಾನು ಕುಯ್ದರೂ ರಕ್ತನೇ ಬರೋದು. ಹಾಗಿರೋವಾಗ ಜೆಂಡರ್ ಅಷ್ಟೇ ಚೇಂಜ್ ಆಗಿದೆ ಹೊತ್ತು ಮನಸ್ಸು ಎಲ್ಲರಿಗೂ ಒಂದೇ. ಇದನ್ನು ಸಮಾಜಕ್ಕೆ ನಾನು ಹೇಳಬೇಕಂತ ಇದ್ದು, ದಯವಿಟ್ಟು ಎಲ್ಲರೂ ಒಂದೇ ಅಂತ ಸ್ಪಂದಿಸ್ರಿ. ನಾನು ನಿಮಗೆ ಸ್ಪಂದಿಸಿದ್ರೆ ರುಬಾಬಾಗಿ ಕೇಳ್ತಾ ಇಲ್ಲ, ಪ್ರೀತಿ ವಿಶ್ವಾಸದಿಂದ ಕೇಳ್ತಾ ಇದ್ದೀನಿ. ಬನ್ನಿ. ಪ್ರತಿಯೊಂದು ಏರಿಯಾದಲ್ಲೂ ಇದ್ದಾರೆ ಅದರ್ಸ್ಗಳು, ಮಂಗಳಮುಖಿಗಳು, ಟ್ರಾನ್ಸ್ಜೆಂಡರ್ಗಳು, ಮೇಲ್ ಟು ಫೀಮೇಲ್ಗಳು, ಫೀಮೇಲ್ ಟು ಮೇಲ್ಗಳು, ಹಲವಾರು ಕ್ಯಾಟಗಿರಿಯಲ್ಲಿ ತುಂಬ ಜನ ಇದ್ದಾರೆ. ದಯವಿಟ್ಟು ಮನುಷ್ಯನ ನೋಡಿ ನೀವು ಗುಣ ಹಾಕಬೇಡಿ, ಭಾವನೆಗೆ ರೆಸ್ಪೆಕ್ಟ್ ಕೊಡಿ. ಎಲ್ಲರಿಗೂ ಒಂದೊಂದು ಭಾವನೆಗಳಿರುತ್ತೆ, ಹಲವಾರು ರೀತಿ ಭಾವನೆಗಳಿರುತ್ತೆ. ನನಗೆ ಈ ಥರ ಒಂದು ಭಾವನೆ ಇತ್ತು, ಮೇಲಾಗಿ ಹುಟ್ಟಿ ಫೀಮೇಲ್ ಭಾವನೆ ಇತ್ತು. ಕೆಲವ್ರಿಗೆ ಫೀಮೇಲ್ ಆಗಿ ಮೇಲ್ ಭಾವನೆಗಳಿರುತ್ತೆ. ಕೆಲವ್ರಿಗೆ ಏನೇನೋ ಒಂದು ಸಾಧನೆ ಮಾಡಬೇಕಂತ ಇರುತ್ತೆ, ಅದನ್ನು ಒಂದು ಭಾವನೆ ಲೆಕ್ಕದಲ್ಲೇ ಸೇರಿಸ್ಕೊಳ್ಬೋದು. ಏನೇನೋ ಒಂದು ಸಾಧನೆ ಮಾಡಬೇಕಂತ ಇರುತ್ತೆ, ಅವರ ಸಾಧನೆಗೆ ನಾವು ಧಕ್ಕೆ ತೊಗೊಂಬಂದ್ಕೊಡಲ್ವಾ? ಅದೇ ಥರ ಅಲ್ವಾ ನಮಗೂ ಧಕ್ಕೆ ತೊಗೊಂಬಂದ್ಕೊಡೋದು? ಏನು ಮಾಡೋಕ್ಕಾಗುತ್ತೆ? ಪ್ರಕೃತಿ ನೇಮ. ನಮ್ಮ ಜನ್ರೇಷನ್ನು ನಮ್ಮ ಮೈಯಲ್ಲಿ ಯಾವ ಥರ ಯಾವ ರೀತಿ ಚೆನ್ನಾಗಿರೋ ಮನಸ್ಸ ಕೋಲಾರ ಆಗೋದು ಅಂತ ಹೇಳೋಕ್ಕಾಗೋದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಇಡೀ ಜನ ನಮ್ಮ ಜೊತೆಗೆ ಸ್ಪಂದಿಸ್ರಿ. ನಾವು ಮನುಷ್ಯರೇ, ನಿಮ್ಮ ಜೊತೆಗೆ ಸದಾ ಇರ್ತೀವಿ. ಪ್ರತಿಯೊಂದು ಏರಿಯಾದಲ್ಲೂ ಇದ್ದಾರೆ. ನಿಮ್ಮನ್ನು ಕೇಳ್ಕೊಳೋದು ನಾನು ಇಷ್ಟೇ.